ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ಇವತ್ತು ವಿಶೇಷವಾಗಿರತಕ್ಕಂತಹ ದಿನ, ವಿಶೇಷವಾದ ವಿಚಾರವನ್ನು ಹೊತ್ತು ತಂದಿದ್ದೇವೆ. ಮೊದಲೆಲ್ಲ ಸರ್ವಾಧಿಕಾರಿ ಧೋರಣೆ ಇತ್ತು, ಅಂದ್ರೆ ಪ್ರಭಾವಿಗಳ ಅಂಡರಲ್ಲಿ ನಾವು ಬದುಕಬೇಕಾಗಿರುವಂತಹ ಒಂದು ಸ್ಥಿತಿ ನಿರ್ಮಾಣವಾಗಿತ್ತು. ಆದ್ರೆ ಇವತ್ತು ಸ್ವಲ್ಪ ಪರಿಸ್ಥಿತಿ ಬದಲಾಗಿದೆ. ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ನಗರಗಳಲ್ಲಿ ಯಾರದ್ದೋ ಜಾಗ ಇನ್ಯಾರೋ ಖರೀದಿ ಮಾಡಿ ಮನೆಯನ್ನ ಕಟ್ಕೊಳ್ತಾ ಇದ್ದಾರೆ. ಆಗ್ಲೇ ಪ್ರತಿದಿನವೂ ನಾವು ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸೋ ಹಾಗೆ, ಭಗವಂತ ವಾಸಿಸುವಂತಹ ಮನೆಯಲ್ಲಿ ಯಾರದ್ದೋ ಮನೆಯನ್ನ ಖರೀದಿ ಮಾಡಿ ಆ ಜಾಗದಲ್ಲಿ ನಾವು ಮನೆ ಕಟ್ತೀವಿ, ಅದು ಸರಿಯಾದ ಕ್ರಮದಲ್ಲೂ ಇಲ್ಲ ಅಂತ ಹೇಳಿದ್ರೆ ಇವಾಗಲೂ ಕೂಡ ಅದೇ ಪರಿಸ್ಥಿತಿ, ಯಾರದ್ದೋ ಆಳ್ವಿಕೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತ ಹೇಳಿ ಇದೇ ಇವತ್ತಿನ ವಿಚಾರ. ಈ ಕುರಿತಂತೆ ಮಾತನಾಡ್ತಾ ಹೋಗೋಣ. ಶ್ರೀ ಪುರುಷೋತ್ತಮ್ ದೇಶಿ ಗುರುಜಿ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ತಿಳಿಸ್ತಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ. ನಾನು ಹೇಳ್ತಾ ಇದ್ದೆ, ಆಗಿನ ಪರಿಸ್ಥಿತಿ ಎಂಥದ್ದು, ಜೊತೆಗೆ ಈಗಿನ ಪರಿಸ್ಥಿತಿ, ಯಾವ ಪರಿಸ್ಥಿತಿಯಲ್ಲಿ ಒಂದು ವಾಸ್ತವಾಂಶದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತ ಹೇಳಿ. ಹಾಗಾದ್ರೆ ನಾವು ಯಾರ ಒಂದು ಆಳ್ವಿಕೆಯಲ್ಲಿ ಬದುಕ್ತಾ ಇದ್ದೀವಿ ಅಂತ ಹೇಳಿ ಗುರುಗಳೇ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ತುಂಬ ಆಶ್ಚರ್ಯಕವಾದಂಥ ವಿಚಾರ ಆಗತ್ತೆ ತಿಳ್ಕೊಳ್ಳೋವರೆಗೂ. ಇಷ್ಟೊಂದು ಸರಳವಾಗಿದೆಯಾ ಅಂತ ಅನ್ಕೋಬಹುದೇನೋ, ಆದರೆ ಅದಕ್ಕೆ ಹತ್ರ ಆಗಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಇದು ಪ್ರಕೃತಿದತ್ತವಾಗಿ ಬಂದಿರತಕ್ಕಂತಹ ಈ ಒಂದು ಬಂಧನ, ಪ್ರಕೃತಿದತ್ತವಾಗಿ ಅದನ್ನು ನಾವು ಸರಿಪಡಿಸ್ಕೊಳ್ಳೋಕ್ಕೆ ಗುರುತಿಸೋದಕ್ಕಾಗಿಲ್ಲ ನಮ್ಮ ಕೈಲಿ. ಈಗ ಉದಾಹರಣೆ, ಹೆವಿಯಾದ ಬಿರುಗಾಳಿ ಬರುತ್ತೆ, ಹೌದಾ? ಆ ಗಾಳಿಯನ್ನು ನಾವು ಕಿಟಕಿ ಮುಚ್ಚು ಅಂತ ಹೇಳ್ತೀವಿ. ಗಾಳಿ ಜಾಸ್ತಿ ಆಯಿತು, ಕಿಟಕಿ ಮುಚ್ಚು ಅಂತ ಹೇಳ್ತೀವಿ. ಹಾಗೆ ನಮ್ಮನ್ನು ಏನೋ ಒಂದು ರೀತಿ ಗೊತ್ತಿಲ್ಲದ ರೀತಿಯಲ್ಲಿ ನಾವು ಸಂಕಟಕ್ಕೆ ಗುರಿಯಾಗಿದ್ದೀವಿ ಅಂತ ಗೊತ್ತಾದಾಗ ಇದು ಎಲ್ಲಿಂದ ಬರ್ತಾ ಇದೆ ಗೊತ್ತಾಗಲ್ಲ ಅಲ್ವಾ? ಹಾಗಿದ್ದ ಮೇಲೆ ಪ್ರಕೃತಿಯನ್ನು ನಿಭಾಯಿಸೋ ನಾವು ನಿಭಾಯಿಸಿಲ್ಲ, ಆದರೆ ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಿಭಾಯಿಸ್ತಾ ಇದ್ದೀವಿ ಅಂತ ಅಂದ್ಕೊಳ್ಳೋಣ. ನಾವು ಯಾರ ಬಂಧನದಲ್ಲಿ, ಯಾರ ಅಧೀನದಲ್ಲಿ ಸಿಕ್ಕಾಕ್ಕೊಂಡಿದ್ದೀವಿ, ತಗಲಾಕೊಂಡಿದ್ದೀವಿ ಅಂತಕ್ಕಂತಹ ರಹಸ್ಯವನ್ನು ಶ್ರೀರಾಮ ನವಮಿ ಎಲ್ಲರೂ ಪಾಪ ಪಾನಕ, ಮಜ್ಜಿಗೆ, ಕೋಸಂಬರಿ, ಶ್ರೀರಾಮನವಮಿ ವಿಶೇಷ ಮಾಡಬೇಕು, ಕೊಡಬೇಕು, ದೇವರಿಗೆ ತೋರಿಸ್ಬೇಕು, ಈ ಥರದ ಒಂದು ವಿಶೇಷ ಕೂಡ ಇರುತ್ತೆ. ಇಲ್ಲಿ ಪ್ರಪಂಚದ ಇರತಕ್ಕಂಥ ಎಲ್ಲ ದೇವರುಗಳು, ಎಷ್ಟೋ ಸಾವಿರ ದೇವರುಗಳಿದೆ ಅಂದರೆ ನಾವು ಮಾಡ್ಕೊಂಡಿರೋ. ನಮಗೆ ಸಾಮಾನ್ಯವಾಗಿ ಈ ರಾಮ ಮತ್ತು ಕೃಷ್ಣ ಇವರಿಬ್ಬರು ಇದ್ದರೆ ಸಾಕು, ಎಲ್ಲ ಸಿಗತ್ತೆ ಅಂತಕ್ಕಂಥ ಒಂದು ಸಿದ್ಧಾಂತ ಇದೆ. ಇನ್ನು ಮಿಕ್ಕದು ನಿಮ್ಮ ವೈಯಕ್ತಿಕ ತಗೋಬೋದು, ಬಿಡ್ಬೋದು. ರಾಮ ಕೃಷ್ಣ ಯಾಕೆ ಇವರಿಬ್ಬರನ್ನೇ ತಗೋಬೇಕು ನಾವು? ಒಂದು ಪ್ಲಸ್ಸು, ಒಂದು ಮೈನಸ್ಸು. ಏನು, ಇವ್ರು ಹುಟ್ಟಿರೋದ್ರಲ್ಲಿ ಒಂದು ಪ್ಲಸ್ಸು, ಒಂದು ಮೈನಸ್ ಅಂತ ನಾವು ಅನ್ಕೋತೀವಿ. ಅಲ್ಲ, ಎರಡೂ ಪ್ಲಸ್ಸೇ. ಹೇಗೆ ಗುರುಜಿ? ಹೇಳೋಣ. ಒಂದು ಮಗು ಹುಟ್ಟಿದ್ರೆ, ರಾತ್ರಿ ಹುಟ್ಟಿದ್ರೆ ಮುಗೀತು ನಿಮ್ಮ ಸಂಸಾರದ ಕತೆ, ಏಳಿಗೆ ಆಗೋದು ಕಷ್ಟ ಅಂತ ಜ್ಯೋತಿಷಿಗಳ ಮೂಲಕ ಹೇಳ್ತಕ್ಕಂಥ ಒಂದು ವಾಡಿಕೆ. ಮಗು ರಾತ್ರಿ ಹುಟ್ಟಿದ್ರೆ ತಪ್ಪು, ಕುಟುಂಬದ ಏಳಿಗೆ ಇಲ್ಲ. ಹಗಲಲ್ಲಿ ಹುಟ್ಟಿದ್ರೆ ತುಂಬ ಒಳ್ಳೆಯದು ಅಂತ ತಿಳ್ತಕ್ಕಂಥ ಮೆಸೇಜ್ ಕೊಡ್ತಕ್ಕಂಥವರೇ ಶ್ರೀರಾಮ. ಹಗಲಲ್ಲಿ ಹುಟ್ಟಿರ್ತಕ್ಕಂಥದ್ದು ಶ್ರೀರಾಮನು, ರಾತ್ರಿಯಲ್ಲಿ ಹುಟ್ಟಿರ್ತಕ್ಕಂಥದ್ದು ಶ್ರೀಕೃಷ್ಣ. ಇಲ್ಲಿ ದೇವರಾಗೆ ನೇರವಾಗಿ ದೇವರ ರೂಪದಲ್ಲೇ ಹುಟ್ಟಿದ್ದು ಶ್ರೀಕೃಷ್ಣ, ಮನುಷ್ಯ ರೂಪದಲ್ಲಿ ಹುಟ್ಟಿದ್ದು ಶ್ರೀರಾಮ, ನಂತರ ಭಗವಂತನಾಗಿದ್ದು. ಶ್ರೀಕೃಷ್ಣ ಹುಟ್ಟುವಾಗಲೇ ಶಂಖಚಕ್ರ ಗದಾಸ್ತ್ರದಿಂದ ಸಮೇತವಾಗಿ ಹುಟ್ಟಿದ್ರು ಶ್ರೀಕೃಷ್ಣ. ಆದರೂ ರಾತ್ರಿ ಹುಟ್ಟಿದ್ರು. ಯಾಕೆ ಅಂದರೆ ನಮ್ಮಂತಹ ನತದೃಷ್ಟರಿಗೆ, ಸೋಮಾರಿಗಳಿಗೆ ಒಂದು ಮೆಸೇಜ್ ಕೊಡೋಕ್ಕೆ. ನೀವು ಯಾವುದೂ ಒಳ್ಳೆಯದು ಕೆಟ್ಟದ್ದು ಅಂತ ಅನ್ಕೋಬೇಡಿ, ಎಲ್ಲವೂ ಒಳ್ಳೆಯದೇ. ಯಾವಾಗ? ನೀವು ತಿಳಿದಾಗ. ತಿಳಿಯದೇ ಇದ್ದಾಗ ಇದು ಒಳ್ಳೆಯದು, ಇದು ಕೆಟ್ಟದ್ದು, ಶನಿವಾರ ಒಳ್ಳೆಯದು, ಮಂಗಳವಾರ ಒಳ್ಳೆಯದು, ಅಮಾವಾಸ್ಯೆ ತಪ್ಪು, ಪೌರ್ಣಮಿ ತಪ್ಪು. ಈ ಅಭ್ಯಾಸ ಹೋಗಿದೆಯಾ ನಮಗೆ? ಇಲ್ಲ ಅಲ್ಲ? ಇದು ಹಂಚ್ತಾ ಇದ್ದಾರೆ ಕೆಲವರು ಕೂತ್ಕೊಂಡು ಅದಕ್ಕೋಸ್ಕರನೇ. ಇಲ್ಲ ಯಮಗಂಡ ಕಾಲದಲ್ಲಿ ಹುಟ್ಬಿಡ್ತು, ಈ ಮಗು ದೋಷ ಇದೆ. ಇಲ್ಲ, ಅಮಾವಾಸ್ಯೆ ಹುಟ್ಬಿಡ್ತು, ದೋಷ ಇದೆ. ದೋಷ ಇದೆ ಅಂತ ಹೇಳ್ತಾರೆ, ದೋಷ ಏನಕ್ಕೆ ಬಂದಿದೆ ಅಂತ ಹೇಳಲ್ಲ. ಹಾಗಾಗಿ ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ, ನಾವು ಯಾರ ಅಧೀನದಲ್ಲಿ ಸಿಕ್ಕಾಕ್ಕೊಂಡಿದ್ದೀವಿ, ನಮ್ಮನ್ನು ಆಳುತ್ತಿರುವವರು ಯಾರಪ್ಪ, ಯಾರು ಆಳ್ತಾ ಇರ್ಬೋದು ನಮ್ಮನ್ನು?
ನಾವು ಅಂದ್ಕೊಂಡಿದ್ದು ದೇವ್ರು ಇರಬಹುದೇನೋ ಅಂತ ಅನ್ಕೋಬೋದು ಅಲ್ಲಮ್ಮ. ಅಲ್ಲ, ಕೊನೆಗೆ ಅಲ್ಲಿಗೆ ಹೋಗ್ತೀವಿ ನಾವು. ರೂಟ್ ಸಿಕ್ಕಲ್ಲ. ದೇವ್ರು ಏನಾರು ನಮ್ಗೆ ಹಿಡ್ಕೊಂಡಿದ್ದಾರಾ? ಯಾಕೆ ನಾವು ದೇವಸ್ಥಾನಕ್ಕೆ ಹೋಗಿ ಬೇಡಕ್ಕೆ ಹೋಗ್ತೀವಲ್ಲ ಅಲ್ವಾ? ಅದಕ್ಕೆ ದೇವ್ರು ಇರಬಹುದು ಒಂದು ರೀತಿ ಗೆಸ್ಸಿಂಗಲ್ಲಿ ಇರ್ತಕ್ಕಂಥ ಲೆಕ್ಕ ಅಲ್ಲ. ಯಾಕೆ ಅಂದರೆ ನಮಗೆ ಈಗ ಹೇಳಿದ್ರೆ ತುಂಬ ಆಶ್ಚರ್ಯ ಆಗತ್ತೆ, ಸ್ವಲ್ಪ ನಗುನೂ ಬರುತ್ತೆ. ಇದೇನಿದು ನಂಬೇಕಾ ಅಂತ ಮತ್ತು ವಿಚಾರ ಕೂಡ ಬರುತ್ತೆ. ಏನದು ಅಂದರೆ ರಾತ್ರಿ ಮಲಗ್ತಕ್ಕಂಥ ತಲೆದಿಂಬು. ರಾತ್ರಿ ನಾವು ಮಲಗ್ತೀವಲ್ಲ, ಆ ತಲೆದಿಂಬಲ್ಲಿ ಮನುಷ್ಯನ ಹಣೆ ಬರ, ಫ್ಯೂಚರು, ನೆಮ್ಮದಿ, ಆರೋಗ್ಯ, ಅಭಿವೃದ್ಧಿ ಎಲ್ಲವೂ ಇದೆ. ಯಾವುದರಲ್ಲಿ? ತಲೆದಿಂಬಿನಲ್ಲಿ. ಏನಪ್ಪ ಇದು ಕತೆ? ಎಲ್ಲಿಂದ ಎಲ್ಲಿಗಿದು ಸ್ಟೋರಿ? ತಲೆದಿಂಬಿಗೂ ನಮ್ಮ ಲೈಫ್ಗೂ ಏನು ಸಂಬಂಧ? ಅದೇ ರೀ ಇವತ್ತಿನ ವಿಚಾರ. ನಮ್ಮ ಭವಿಷ್ಯವನ್ನು, ನಮ್ಮ ಅಭ್ಯಾಸವನ್ನು, ಅಭ್ಯಾಸದಿಂದನೇ ಭವಿಷ್ಯ, ಹೌದಲ್ಲ? ಅಭ್ಯಾಸದಿಂದಲೇ ಭವಿಷ್ಯ. ಇವೆರಡನ್ನ ಗೊತ್ತಿಲ್ಲದಾಗ ನಮಗೆ ಒಂದು ಕಾಡುತ್ತೆ ಯೋಚನೆ. ಇದೇ ನಮ್ಮ ಬಂಧನ. ಅಭ್ಯಾಸ ಚೆನ್ನಾಗಿರಬೇಕು. ಚೆನ್ನಾಗಿರ್ಬೇಕು, ಎಲ್ಲರೂ ಇಷ್ಟಪಡ್ತಾರೆ. ಆದರೆ ಆಗ್ತಾ ಇಲ್ವೇ? ಒಂದು ದಿನ 2 ದಿನ ಮಾಡ್ಬೋದು, ಮಾಮೂಲು 3 ದಿನಕ್ಕೆ ಹಿಂದೆ ಕೊಟ್ಟಾಗುತ್ತೆ. ಸೊ ಹೀಗಾಗಿ ಈ ಅಭ್ಯಾಸ ಅಂತಕ್ಕಂಥದ್ದು ಯಾತಕ್ಕೆ ಮುಖ್ಯ ಬೇಕಾಗತ್ತೆ ಅಂದರೆ, ಮಲಗುವ ದಿಂಬಿನಲ್ಲಿ ಇದರ ರಹಸ್ಯ ಗೊತ್ತಾಗತ್ತೆ. ಆ ದಿಂಬಿನಿಂದ ಹೇಗೆ ಗೊತ್ತಾಗತ್ತೆ ಅಂತಕ್ಕಂಥದ್ದು ಅದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಭಗವಂತ ಮಲಗಿರ್ತಕ್ಕಂಥದ್ದನ್ನ ಸಾಕಷ್ಟು ಮಲಗಿರೋ ಭಂಗಿ, ನಿಂತಿರೋದು, ಕೂತಿರೋ ಭಂಗಿ ನೋಡಿರ್ತಾರೆ, ಹೌದಮ್ಮ? ಭಗವಂತ ಮಲಗಿರಬೇಕಾದ್ರೆ ನೀವು ಭಗವಂತನಾಗಿ ಭಗವಂತನ ಥರ ಮೌನವಾಗಿದ್ದು ಏನು ಯೋಚನೆ ಮಾಡದೆ ಇರಬೇಕು ಅಂದರೆ ನಂತರ ನೀವು ಮಲಗ್ಕೊಳ್ಳಿ ಅಂತ ಒಂದು ಸಂದೇಶ. ಮಲಗಿರೋ ದೇವರು ಶಯನ ಅಂತ ಹೇಳ್ತೀವಿ ಅದಕ್ಕೆ. ನಿಂತಿರೋ ದೇವರು ಸ್ಟ್ರೈಟಾಗಿ ಒಂದು ಚೂರು ಏನಾರು ಕ್ರಾಸ್ ಇರ್ತಾ ದೇವ್ರು ನಿಂತಿರೋದು? ಎಲ್ಲವೂ ನೇರಕ್ಕಿರುತ್ತೆ. ಕೈ ತೋರಿಸ್ತಾ ಇರೋದು ನೇರಕ್ಕಿರುತ್ತೆ, ಹೌದಾ? ನೀವು ನೇರವಾಗಿ ನಿಂತ್ಕೊಳ್ಳೋದು ಕಲ್ತ್ಕೊಳ್ಳಿ, ನಂತರ ನೀವು ಆಗ್ತೀರಾ ಅಂತ ಒಂದು ಸಂದೇಶ. ಇನ್ನು ಕೂತಿರೋ ದೇವರು, ಕೂತ್ಕೊಳ್ಳೋದನ್ನ ನೆಟ್ಟಕ್ಕೆ ಕೂತ್ಕೊಳ್ಳೋದು ಕಲ್ತ್ಕೊಳ್ಳಿ, ನಂತರ ದೇವರಾಗ್ತೀರಾ ಅಂತ ಆ ಸಂದೇಶ. ದೇವಸ್ಥಾನಕ್ಕೆ ಹೋದರೆ ದೇವ್ರು ನಿಂತಿರೋದು, ಮಲಗಿರೋದು, ಕೂತಿರೋದ್ರಿಂದ ನಮಗೆ ಮಾಹಿತಿ ಸಿಕ್ಕತ್ತೆ ಅಂತ ಗೊತ್ತಿದೆ ಅಂತ ಬೋರ್ಡ್ ಹಾಕಿದೆ ಏನಾದ್ರು ಇದೆಯಮ್ಮ? ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಈ ಸಂದೇಶವನ್ನು ದಯವಿಟ್ಟು ತಿಳಿದುಕೊಳ್ಳಿ, ಬೋರ್ಡು ಅಪರಾಣೆ ಹಾಕಲ್ಲ. ಯಾಕೆಂದ್ರೆ ಅವ್ರಿಗೆ ಗೊತ್ತಿಲ್ಲ, ದೇವಸ್ಥಾನ ಕಟ್ಸಿರೋರಿಗೂ ಗೊತ್ತಿಲ್ಲ, ಟ್ರಸ್ಟಿಯವ್ರಿಗೂ ಮೊದಲೇ ಗೊತ್ತಿರಲ್ಲ, ಇನ್ನು ಪುರೋಹಿತರಿಗೆ ಪುರ್ಸತ್ತಿಲ್ಲ. ಗೊತ್ತಿತ್ತೋ ಏನೋ, ಪುರ್ಸತ್ತಿರಲ್ಲ, ಪಾಪ ಫುಲ್ ಬ್ಯುಸಿ. ನಾವು ಎಲ್ಲ ಹಬ್ಬನೂ ಮಾಡ್ತೀವಿ, ಆದರೆ ಒಂದ್ರ ಅರ್ಥನೂ ಗೊತ್ತಾಗಿಲ್ಲ. ಯಾವುದು ಬಿಡಲ್ಲ ಮಾತ್ರ, ಎಲ್ಲ ಹಬ್ಬನೂ ಮಾಡ್ತೀವಿ. ಇದರ ಅರ್ಥ ಏನು? ಶ್ರೀರಾಮನವಮಿ ಅರ್ಥ ಏನು? ಶ್ರೀರಾಮನ ಗುಣಗಳನ್ನು, ಆದರ್ಶಗಳನ್ನು ನೀವು ಗುರುತಿಸುವುದಕ್ಕೆ ಶ್ರೀರಾಮನವನ್ನೇ ಮಾಡ್ತೀವಿ ಅಂತ ಹೇಳ್ಬಿಟ್ಟ ತಕ್ಷಣ ಏನ್ರಿ ಸಿಗುತ್ತೆ? ಎಲ್ಲಿ ಆದರ್ಶ ನಮ್ಗೆ ಸಿಕ್ಕೇ ಇಲ್ಲ. ಶ್ರೀರಾಮನವಮಿ ಮಾಡ್ದೋ, ಪಾನಕ ಕೋಸಂಬರಿ ಎಲ್ಲ ಹಂಚಿದೋ, ಹೌದಾ? ಏನು ನಿಮ್ಮಲ್ಲಿ ಏನು ಆದರ್ಶ ಚೇಂಜ್ ಆಯಿತು? ಹಾಗೇ ಇಲ್ಲ ಅಲ್ವಾ? ತಿರುಪತಿಗೆ ಹೋಗಿ ಬಂದೋ, ಏನು ಚೇಂಜ್ ಆದ್ರಿ? ಹಾಗೇ ಇಲ್ಲ. ಪ್ರತಿ ಶುಕ್ರವಾರ ತಪ್ಪದೆ ಪೂಜೆ ಮಾಡ್ತೀರಾ, ಏನು ಚೇಂಜ್ ಆಗಿದ್ದೀರಾ? ಹಾಗೇ ಇಲ್ಲ. ಹೀಗೆ ಒಂದೊಂದನ್ನು ತಿಳಿತಾ ಹೋದಾಗ ನಾವು ಒಂದು ತಪ್ಪೇನು ಮಾಡ್ಕೋತಾ ಇದ್ದೀವಿ ಅಂದರೆ, ನಮ್ಮ ಪೂರ್ಣವಾಗಿರ್ತಕ್ಕಂತಹ ಅಭ್ಯಾಸ ಅಂತಕ್ಕಂಥದ್ದು ಇದು ನಾವು ನಿಂತ್ಕೊಳ್ತಕ್ಕಂಥದ್ದು, ಕೂತ್ಕೊಳ್ತಕ್ಕಂಥದ್ದು, ಮಲಗ್ತಕ್ಕಂತಹ ರೀತಿಗಳಿಂದ ಅಭ್ಯಾಸವನ್ನು ಸ್ಥಿರವಾಗಿ ನಿಲ್ಲಿಸ್ಕೋಬೋದು. ಸ್ಥಿರವಾಗಿ ಕೆಲವು ಮಕ್ಕಳಿದ್ದಾರೆ, ಈ ನೋಡೋ ಮಗು ಯಾವಾಗಲೂ ಒಂಥರ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ, ಅದ್ರ ಮಾತು ಚೆನ್ನಾಗಿದೆ, ಅದ್ರ ವಿದ್ಯಾಭ್ಯಾಸ ಚೆನ್ನಾಗಿದೆ, ನೋಡೋಕ್ಕೂ ಎಲ್ಲದನ್ನೂ ವರ್ಣನೆ ಮಾಡ್ತಾರೆ ಕೆಲವು ಮಕ್ಕಳನ್ನ. ಆಗ ಈ ಮನೇಲಿರೋ ಮಗುಗೆ ಎಷ್ಟು ಕೋಪ ಇರುತ್ತೆ? ನಮ್ಮಮ್ಮ ಎದುರುಗಡೆ ಇರೋ ಮನೆಗೆ ಇದು ಮಾಡ್ತಾರೆ, ನನ್ನನ್ನು ಹಿಂಗೆ ಮಾಡ್ತಾರಲ್ಲ. ಬೇಡ, ಅಣ್ಣನಿಗೆ ಹೇಳ್ಬಿಟ್ಟು ತಮ್ಮನ ಕೋಪ, ತಮ್ಮನಿಗೆ ಹೇಳಿದ್ರೆ ಅಮ್ಮನ ಕೋಪ, ಹೌದಾ? ಇಲ್ಲಿ ಕಾರಣ ಏನಂದರೆ, ನಾವು ಹಣೆ ಬರದ ಮೇಲೆ ಹಾಕ್ಬಿಡ್ತೀವಿ. ಅವನ ಹಣೆ ಬರ ಅವನಿಗೆ, ನಿನ್ನ ಹಣೆ ಬರ ನಿನಗೆ. ಅಲ್ಲ ರೀ, ಹಣೆ ಬರ, ಅದೃಷ್ಟ ಇದನ್ನೆಲ್ಲ ನಾವು ಬಿಡೋವರೆಗೂ ಉದ್ಧಾರ ಆಗಲ್ಲ. ಅವನು ಸರಿ, ನಾನು ತಪ್ಪು, ನಾನು ಸರಿ, ಅವನು ತಪ್ಪು, ಇದು ಬಿಟ್ಬಿಡ್ಬೇಕು. ಹೆಂಡತಿ ಸರಿ, ಗಂಡ ತಪ್ಪು, ಗಂಡ ಸರಿ, ಹೆಂಡತಿ ತಪ್ಪು, ಬಿಡಬೇಕು. ಇದನ್ನು ಬಿಡಬೇಕು ಅಂದರೆ ಅಭ್ಯಾಸ ಚೆನ್ನಾಗಿರಬೇಕು. ಅಭ್ಯಾಸ ಚೆನ್ನಾಗಿರಬೇಕು ಅಂದರೆ ಮಲಗ್ತಕ್ಕಂತಹ ರೀತಿ ನೀತಿ, ನಿಮ್ಮ ದಿಂಬು ಎಷ್ಟರ ಮಟ್ಟಕ್ಕೆ ನಿಮ್ಮ ತಲೆಗೆ ಹೊಂದಾಣಿಕೆ ಆಗಿದೆ ಅಂತ ಮೊದಲು ತಿಳ್ಕೋಬೇಕು. ಮಗುವಿಂದ ಹಿಡಿದು ಸಾಯೋ ವೃದ್ಧರವರೆಗೂ ತಲೆದಿಂಬು ಎಷ್ಟರ ಮಟ್ಟಕ್ಕೆ. ಮಗುವಿಗೆ ತಲೆದಿಂಬು ಹಾಕ್ತಾರಾ? ಅದಕ್ಕೆ ಚಕ್ರ ಹಾಕ್ತಾರೆ, ತಲೆ ನೇರವಾಗಿ ಚೆನ್ನಾಗಿ ಬರಲಿ, ಗುಂಡಿಗಿರಲಿ ಅಂತ. ಎಷ್ಟು ಜನಕ್ಕೆ ಗೊತ್ತು ಚಕ್ರ ಹಾಕಬೇಕು ಮಗುಗೆ ಅಂತ?
ಯಾಕೆಂದರೆ ಮಗು ಆ ಕಡೆ ಈ ಕಡೆ ಕ್ರಾಸಾಗಿ ಮಲಗಬಾರ್ದು, ತಲೆ ಒಂದೇ ನೇರವಾಗಿರಲಿ ಅಂತ ಅದಕ್ಕೆ ಚಕ್ರ ಹಾಕಿ ಮಲಗಿಸ್ತಾರೆ, ಹಿಂದ್ಗಡೆ ಪೋರ್ಷನ್ಸ್ ಎಲ್ಲ ಚೆನ್ನಾಗಿ ಬರಲಿ ಅಂತ. ಈಗ ಫಾರಿನ್ ಸ್ಟೈಲು ಅವೆಲ್ಲ ಏನೂ ಇಲ್ಲ. ಮಗು ಮಲ್ಕೊಳ್ಳೋಕ್ಕೆ ಒಂದು ಸಿಕ್ಕುತ್ತಲ್ಲ ದೋಣಿ ಥರ ಸೇರಿಸ್ಬಿಟ್ಟು ಮುಖ ತೋರಿಸ್ಬಿಡೋದು ಅಲ್ಲೂ ನಮ್ಮ, ಆದಮೇಲೆ ಬೆನ್ನು ಕಟ್ಕೊಳ್ಳೋದು, ಏನೇನು ಅವತಾರ ರೀ. ನಿಜಕ್ಕೂ ಆ ಮಕ್ಕಳು ಈ ರೀತಿ ನರಕ ಅನುಭವಿಸ್ಬೇಕು ಅಂತ ನಿಜಕ್ಕೂ ಗೊತ್ತಿರಲಿಲ್ವೇನೋ ಅಂತ ಅನ್ಕೋತೀವಿ. ಯಾಕೆ ಅಂದರೆ ನಮಗೆ ಪ್ಯಾಕೇಜ್ ಸಿಸ್ಟಮು, ಮದುವೆ ಆಗಬೇಕು, ಮಗು ಮಾಡ್ಕೋಬೇಕು, ಮಗು ಓದಿಸ್ಬೇಕು, ಅಷ್ಟೇ ನಮ್ಮದು ಪ್ಯಾಕೇಜ್ ಅಲ್ಲಮ್ಮ. ಈ ಪ್ಯಾಕೇಜ್ನವ್ರಿಗೆ ಇವೆಲ್ಲ ಅರ್ಥ ಆಗಲ್ಲ, ತಿಳ್ಕೊಳ್ಳೋಕ್ಕೂ ಆಗಲ್ಲ. ಅದಕ್ಕೋಸ್ಕರವಾಗಿ ಈ ಶ್ರೀರಾಮನ ಆದರ್ಶಗಳನ್ನು ತಿಳ್ಕೊಬೇಕಂದ್ರೆ ಅಲ್ಲಿ ಭಗವಂತನ ಒಂದು ಅನುಗ್ರಹ. ಈಗ ಶ್ರೀರಾಮ ಮತ್ತು ಶ್ರೀಕೃಷ್ಣ ನೋಡಿದ್ರೆ ಯಾರಿಗೆ ಲವ್ ಆಗಲ್ಲ? ಆಗುತ್ತಾ ಇಲ್ವಾ? ಅವ್ರ ಹಿಸ್ಟ್ರಿ ತೆಗೆದು ನೋಡಿದ್ರೆ ಬೇಕಾದಷ್ಟು ಓದೋ ಕಡೆಯಲ್ಲೆಲ್ಲ ಒಂದೊಂದು ಅಂದ್ಬಿಡ್ತಾರೆ. ನಿಜಕ್ಕೂ ಅದಲ್ಲ ಶ್ರೀಕೃಷ್ಣಂದು ಅಲ್ವಾ? ಸುಮ್ಮನೆ ಏನೋ ಒಂದು ಬಿಡ್ತಾರೆ ಆ ಕಡೆ, ಅದು ನಿಜಕ್ಕೂ ತಪ್ಪು. ಹೆಂಗಸರನ್ನು ಹೆಣ್ಣು ಮಕ್ಕಳನ್ನು ರಕ್ಷಣೆ ಮಾಡಿದ ಒಂದು ವಿಚಾರಕ್ಕೆ 16,000 ಹೆಂಡ್ತಿರು ಮಾಡಿಬಿಟ್ರು ಅವನಿಗೆ. ಅಂದರೆ ಯಾಕಪ್ಪ ಇದು ಹಿಂಗಾಗೋಯ್ತು ಅಂತಂದರೆ, ನಾವು ಹೋಗ್ಬಿಟ್ಟು ವಾಪಸ್ಸು ಏನು ಹೇಳೋಣ ಜನಕ್ಕೆ, ಎಲ್ಲಿದ್ದರೆ ಯಾರ ಥರ ಇದ್ದರೆ ನಮ್ಗೆ ಅವಮಾನ ಅಲ್ಲ ಅಂದಕ್ಕೆ ಕೃಷ್ಣ ಒಂದೇ ಒಂದು ಸಂದೇಶ ಕೊಟ್ಟಿದ್ದು, ನಾವು ಕೃಷ್ಣನ ಬಳಿ ಇದ್ದು ಅಂತ ಹೇಳಿಬಿಡಿ ಅಂತ. ಅದನ್ನು ಜನ ತಿರುಗಿಸ್ಕೊಂಡ್ಬಿಟ್ರು. 16,000 ಹೆಣ್ತಿರು ಶ್ರೀಕೃಷ್ಣನಿಗೆ. ನೋಡಮ್ಮ, ಒಂದು ಒಳ್ಳೆಯ ಸಂದೇಶ, ಎಷ್ಟು ತಪ್ಪು ಮಾಹಿತಿಗೆ ಹೋಗ್ತೀವಿ ನಾವು ಅಂತ. 16,000 ಜನ ಕೃಷ್ಣ ಹತ್ರ ಇದ್ರು, ಏನಿದೆ ಅರ್ಥ? ಅರ್ಥನೇ ಬದಲ. ಹೀಗೆ ನಮ್ಮ ಬದುಕು ಹೇಗಾಗೋಗಿದೆ ಅಂದರೆ ಏನು ಅರ್ಥ ಆದರ್ಶಗಳೇ ಗೊತ್ತಾಗ್ತಾ ಇಲ್ಲ. ಇದಕ್ಕೆ ಪೂರ್ಣ ಮಾಹಿತಿ ಅಭ್ಯಾಸ. ಈ ಅಭ್ಯಾಸ ಏನಕ್ಕೆ ಬೇಕು ಅಂತಕ್ಕಂಥ ಲೆಕ್ಕಾಚಾರಕ್ಕೆ ನಾವು ಮಲಗೋದು, ಕೂತ್ಕೊಳ್ಳೋದು, ನಿಂತ್ಕೊಳ್ತಕ್ಕಂತಹ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಅತಿ ಮುಖ್ಯವಾದ, ಇದು ತುಂಬ ವಿಶೇಷವಾಗಿರ್ತಕ್ಕಂಥ ಮಾತು, ನಮ್ಮ ದೇಹದಲ್ಲಿ ಇರ್ತಕ್ಕಂಥ ನರಮಂಡಲವೇ ನಮ್ಮ ಅಭ್ಯಾಸಕ್ಕೆ ಮೂಲ ಕಾರಣ. ನಮ್ಮ ಅಭ್ಯಾಸ ಚೆನ್ನಾಗಿರ್ಬೇಕಾದ್ರೆ ಏನಿರಬೇಕು? ನಮ್ಮ ದೇಹದ ನರಮಂಡಲ ಅಂದರೆ ರಕ್ತ ಸಂಚಾರ ರಾತ್ರಿ ಮಲಗುವುದರಲ್ಲಿ ಸರಿಯಾದ ರೀತಿಯಲ್ಲಿ ನಡೆದಾಗ, ಒಳ್ಳೆಯ ನಿದ್ದೆಯನ್ನು ಮಾಡಿದಾಗ ಅಲ್ಲೇ ನಿಮ್ಮ ತಲೆದಿಂಬಲ್ಲೇ ಫಿಕ್ಸ್ ಆಗತ್ತೆ ಮಗುವಿನ ಅಭ್ಯಾಸ. ದೊಡ್ಡವ್ರದ್ದಾಗಲಿ, ಮದುವೆ ಆಗಿರೋರ್ದಾಗಲಿ, ಆಗದೇ ಇರೋದಾಗಲಿ, ಮಲಗೋ ಶೈಲಿಯನ್ನು ಚೆನ್ನಾಗಿ ಮಲ್ಕೊಳ್ಳುವಂಥ ಮಟ್ಟಕ್ಕೆ ಎಲ್ರಿಗೂ ಇಷ್ಟ. ಆದರೆ ಮಲ್ಕೊಂಡಾಗಿರ್ತಕ್ಕಂಥ ದೇಹ ಸ್ಥಿತಿ ಹೆಂಗೆಂಗೋ ಅವಾಗಿರುತ್ತೆ. ಹೌದಲ್ಲಮ್ಮ? ಯಾಕೆಂದರೆ ನಿದ್ದೆ ಬರೋದಕ್ಕೆ ಆ ದೇಹ ಅಷ್ಟೆಲ್ಲ ಸರ್ಕಸ್ ಮಾಡಬೇಕು, ನೇರ ಮಲ್ಕೊಳಕ್ಕಾಗಲ್ಲ. ಕಾಲೇ ಎಲ್ಲೋ, ಕೈಯೇ ಎಲ್ಲೋ, ಕುತ್ತಿಗೆನೇ ಎಲ್ಲೋ. ಇದ್ರ ಅಡ್ರೆಸ್ಸು ಇವತ್ತೇನಾದ್ರು ಕರೆ ಮಾಡಿದ್ರೆ, ಮಕೇ ನಕ್ಷತ್ರದವ್ರು ಯಾರೋ ದಯವಿಟ್ಟು ಸಿಕ್ಕಿದ್ರೆ ನೀವು ಹೆಂಗೆ ಮಲಗಿರ್ತೀರಾ ಅಂತ ನಾನು ಇಲ್ಲಿಂದ ವರ್ಣನೆ ಕೊಡ್ತೀನಿ. ಮಗುವಿಂದ ಹಿಡಿದು ಸಾಯೋ ರುದ್ರವರೆಗೂ ಮಕೇ ನಕ್ಷತ್ರದ ತಲೆ ಬುರುಡೆ ದಿಂಬಿನ ಮೇಲೆ ಯಾವ ಆ್ಯಂಗಲ್ ಇರುತ್ತೆ ಅಂತ ಇವತ್ತು ಹೇಳ್ಬಿಡೋಣ. ಶ್ರೀರಾಮ ನವಮಿಯ ವಿಶೇಷ, ನಿಮ್ಮ ತಲೆಯ ಭಾಗ ದಿಂಬಿನ ಮೇಲೆ ಎಷ್ಟೆಲ್ಲ ಆಟ ಆಡುತ್ತೆ, ಅದರಿಂದ ನೀವೇನೆಲ್ಲ ಅನುಭವಿಸ್ಬೇಕಾಗತ್ತೆ ಅನ್ನೋ ವಿವರಣೆಯನ್ನು ಇವತ್ತು ಕೊಡೋಣ. ಈಗ ಕರೆ ಇದೆಯಾ? ಹೌದು ಗುರುಗಳೇ, ದಾವಣಗೆರೆಯಿಂದ ಜಾನಕಿ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಜಾನಕಿ. ನಮಸ್ಕಾರ, ಧ್ವನಿ ಕೇಳಿಸ್ತಿದ್ಯಾ ಜಾನಕಿ? ಓಕೆ, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಗುರುಜಿ ತಿಳಿಸ್ಕೊಡ್ತಾ ಇದ್ರೆ ಮುಂದುವರಿಸೋದಾದ್ರೆ. ಈಗ ನಾವು ಕೇಳಕ್ಕೆ ತುಂಬ ತಾತ್ಸರವಾಗಿದೆ ಇದು. ಏನಿದು ದಿಂಬಿಂದ ಅಭ್ಯಾಸ ಸರಿ ಹೋಗುತ್ತೆ ಅಂತಕ್ಕಂಥ ಲೆಕ್ಕಾಚಾರ. ಈಗ ಕೆಲವು ಸಂದರ್ಭದಲ್ಲಿ ನೆನ್ನೆ ಕೂಡ ಹೇಳಿದ್ದೀನಿ ನಾನು, ಯಾರು ಮೈ ಮುರಿತಾರೆ, ಮೈ ನೋವು ಅಂತ ಹೇಳ್ತಾರೆ, ಅದೇ ಸ್ಟೋರಿ. ನರಮಂಡಲದಲ್ಲಿ ರಕ್ತ ಚಲನೆ ಸರಿ ಇಲ್ಲದಿದ್ದಾಗ ಬೆಳಿಗ್ಗೆ ಏಳಕ್ಕಾಗಲ್ಲ, ಮೈ ಮುರಿಬೇಕು, ತಿರ್ಗಾ ಮಲ್ಕೋಬೇಕು, ತಿರ್ಗಾ ಆ ಕಡೆ ತಿರ್ಕೋಬೇಕು, ತಿರ್ಗಿ ಈ ಕಡೆ ತಿರ್ಕೋಬೇಕು, ಸರ್ಕಸ್ ಮಾಡಿಬಿಡ್ತಾರೆ. ಏಳಕ್ಕೆ ಮನಸ್ಸಾಗಲ್ಲ, ದೇಹ ಒಪ್ಕೊಳ್ಳಲ್ಲ. ಇದು ಒಂದು ದಿನದ ಜೀವನ ಅಲ್ಲ, 100 ವರ್ಷ ಬಾಳಿ ಬದುಕಬೇಕು ಅಂತ ಆಸೆ ಇದೆ. ಆದರೆ ಮಲ್ಕೊಳ್ಳೋ ರೀತಿಯಿಂದ ನಾವು ಬೆಳಗ್ಗೆ ಏಳಕ್ಕಾಗ್ತಾ ಇಲ್ಲ, ಮಗುವಿಂದ ದೊಡ್ಡವ್ರವರೆಗೂ ಅಂದರೆ ನಿಮ್ಮ ಜೀವನ, ನಿಮ್ಮ ಆರೋಗ್ಯದ ಕತೆ ಏನಾಗಿದೆ ಸ್ವಲ್ಪ ಯೋಚನೆ ಮಾಡಿ. ಎಲ್ಲಿ ಹೋಗೋದು ಇದಕ್ಕೆ ಪರಿಹಾರಕ್ಕೆ? ಸಾಧ್ಯನೇ ಇಲ್ಲ. ನೀವೇ ಬದಲಾವಣೆ ಆಗಬೇಕು. ಯಾವುದರಲ್ಲಿ? ಮಲಗುವ ಬದಲಾವಣೆಯಿಂದ ನಿಮ್ಮ ಅಭ್ಯಾಸಗಳನ್ನು ನೀವು ಸರಿಪಡಿಸ್ಕೊಳ್ಳೋದಕ್ಕೆ ಏನೇ ಅಭ್ಯಾಸ ಇದ್ದರೂ ಅದಕ್ಕೊಂದು ಸಣ್ಣ ಉದಾಹರಣೆ. ನೀನು ಯಾರು ಅಂತ ನಾನು ನಿನಗೆ ಕೇಳಿದ್ರೆ, ನಾನು ನಮ್ಮ ಅಪ್ಪನ ಮಗಳು ಅಥವಾ ಇಂಥವ್ರು ಹೆಂಡ್ತಿ, ಇದು ಎರಡರಲ್ಲಿ ಯಾವುದೋ ಒಂದು ಹೆಂಡತಿ ಹೇಳ್ತಾರೆ. ಹೌದಾ? ಅದಲ್ಲ. ಇಲ್ಲಿ ಶ್ರೀರಾಮ ಕೃಷ್ಣನ ಒಂದು ಪೂರ್ಣವಾದ ಸತ್ಯ ಇರೋದು ಸೌಂದರ್ಯ. ಈ ಸೌಂದರ್ಯ ಯಾವ ವ್ಯಕ್ತಿಯಲ್ಲಿರುತ್ತೆ
ಅವ್ರು ನಿಂತ್ಕೊಳ್ಳೋದಾಗಲಿ, ಕೂತ್ಕೊಳ್ಳೋದಾಗಲಿ, ಮಾತಾಡೋದಾಗಲಿ, ಯಾರೇ ಆಗಲಿ ಭಗವಂತನ ಶಕ್ತಿ ಅವರಲ್ಲಿದೆ. ನೋಡೋಕ್ಕೆ ಏನೋ ಒಂಥರ ಕಾಣಿಸ್ತಾ ಇದ್ದಾರೆ, ಸೊ ಏನೋ ಒಂಥರ ಮಾತಾಡ್ತಿದ್ದಾರೆ, ಕೇಳಿಸ್ಕೋಬೇಕು ಅಂತ ಖುಷಿ ಆಗತ್ತೆ. ಅದು ಆ ಭಗವಂತನ ಒಂದು ಅಮೂಲ್ಯವಾಗಿರ್ತಕ್ಕಂಥದ್ದ ಶಕ್ತಿಯನ್ನು ಆ ಸೌಂದರ್ಯದ ಮೇಲೆ ಭಗವಂತ ಆ ರೂಪದಲ್ಲಿ ಕಾಣಿಸ್ತಾ ಇರ್ತಾರೆ. ಮನುಷ್ಯ ರೂಪದಲ್ಲಿ, ಸೌಂದರ್ಯದಲ್ಲಿ ಇರ್ತಕ್ಕಂಥ ಭಗವಂತ ಮನುಷ್ಯ ರೂಪದಲ್ಲಿ ಕಾಣಿಸ್ತಾರಂತೆ. ಅದಕ್ಕೆ ರಾಮಕೃಷ್ಣ ಎಷ್ಟು ಸೌಂದರ್ಯವಾಗಿದ್ದಾರೆ ಅಂದರೆ, ನೀವು ಆ ರೀತಿ ಆಗ್ರಿ. ಕಪ್ಪು ಬಿಳಿ ಹೇಳ್ತಾ ಇಲ್ಲ ನಾನು, ದೇಹದ ಸೌಂದರ್ಯ. ಎಷ್ಟು ಜನ ಚೆನ್ನಾಗಿರ್ತಕ್ಕಂಥ ವ್ಯಕ್ತಿ ಕಂಡೆ ವರ್ಣನೆ ಮಾಡ್ತಾರೆ, ಹೌದಲ್ಲ? ಅದು ಹೆಣ್ಣು ಹೌದು, ಗಂಡು ಹೌದು. ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾರೆ, ಎಷ್ಟು ಸ್ಲಿಮ್ ಆಗಿದ್ದಾರೆ, ಎಷ್ಟು ಚೆನ್ನಾಗಿದ್ದಾರೆ, ಎಷ್ಟು ಖುಷಿ ಆಗುತ್ತೆ ಅವ್ರು ನೋಡ್ತಾ ಇದ್ರೆ. ಇದು ಯಾಕೆ ಯಾರೂ ಮಾಡ್ಕೋತಾ ಇಲ್ಲ? ಇಲ್ಲ, ನಮ್ಮ ಹಣೆ ಬರ ಸರಿ ಇಲ್ಲ, ನಾವು ಹಿಂಗೆ ಬಿಟ್ಬಿಟ್ಟು ಅಂದ್ಕೊಂಡೇ ಬದುಕೋದು ಬೇಡ. ವಿಚಾರ ತಿಳಿತಾ ಹೋಗೋಣ. ಈಗ ಸರಿ ಗುರುಜಿ, ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ದಾವಣಗೆರೆಯಿಂದ ಶೋಭಾ ಅಂತೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಶೋಭಾ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ ಮೇಡಮ್. ನಮ್ಮ ಮನೆಯವ್ರ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ನಕ್ಷತ್ರ ತಿಳಿಸಿ. ಹೌದು, ನಕ್ಷತ್ರ ಇಲ್ಲ, ಡೇಟ್ ಆಫ್ ಬರ್ತ್ ಐತ್ ಮೇಡಮ್. ಗುರುಗಳಿದ್ದಾರೆ, ಮಾತನಾಡಿ. ಹಲೋ. ಹಾ, ನಮಸ್ಕಾರ ಗುರುಜಿ. ಏನು ಓದಿದ್ಯಮ್ಮ? ನಾವು PUC ಓದಿದೀವಿ ಗುರುಜಿ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮದುವೆ ಆಗಿ ಈಗ 24 ವರ್ಷ ಆಯ್ತು ನೋಡ್ರಿ ಮೇಡಮ್. ಗುರುಜಿ ಅರ್ಜೆಂಟಿಗೆ ಮದುವೆ ಮಾಡ್ಕೊಬಿಟ್ಟಾ? ಅಲ್ಲ ಗುರುಜಿ, ಮತ್ ಮನೆಗ್ ಮಾಡಿಬಿಟ್ರು. 17 ವರ್ಷಕ್ಕೆ ಮದುವೆ ಮಾಡಿಬಿಟ್ಟಾರ ಗುರುಜಿ. ಒಳ್ಳೇದು ಮಾಡಿದ್ರು. ಆದರೆ ನೀನು ತಿಳ್ಕೊಳ್ಳೋದೇ ಇರೋ ತಪ್ಪು ನಿಂದಲ್ವಾ? ಗಂಡನ ಪೂರ್ತಿ ಅಡ್ರೆಸ್ ತಿಳ್ಕೊಬೇಕು. ನಿಮ್ಮ ಹೈಟ್ ಎಷ್ಟು, ನಿಮ್ಮ ವೆಯ್ಟ್ ಎಷ್ಟು, ನೀವು ಹುಟ್ಟಿದ್ದು ಯಾವಾಗ, ನಿಮ್ಮ ನಕ್ಷತ್ರ, ಇವೆಲ್ಲ ತಿಳ್ಕೊಬಾರ್ದಾ? ಏನ್ ಮಾಡಿದ್ರು ಅಮ್ಮ? ಕರೆಕ್ಟಾಗಿ ಹಿಂದಿನ ಕಾಲದಲ್ಲಿ ಹೆಣ್ಣು ಕೊಡಬೇಕು ಅಂದ್ರೆ ಹುಡುಗ ನೋಡಕ್ಕೆ ಬಂದರೆ ಮೂಟೆ ಎತ್ತಿಸ್ತಿದ್ರಂತೆ. ಮೂಟೆನ ಎತ್ತಿದ್ರೆ ಅನಾಮತಾಗಿ ಯಾರು ಎತ್ಕೊಂಡ್ರೆ ಅವ್ನಿಗೆ ಹೆಣ್ಣು ಕೊಡ್ತಿದ್ರು. ಏನು ಅರ್ಥ ಆಯಿತು? ಶಕ್ತಿ ಇದೆಯಾ ಅಂತ. ಯಾಕೆಂದ್ರೆ ಇಂದ್ರೆ ಮದುವೆ ಮಾಡ್ಕೊಂಡ ಮೇಲೆ ಮಾಂಗಲ್ಯ ಕಟ್ಟಿದ ಮೇಲೆ ಒಂದೇ ಕೈಯಲ್ಲಿ ಹೆಂಡತಿ ಹಿಡ್ಕೊಂಡು ಎತ್ಕೊಂಡು ಹೋಗ್ಬೇಕು, ಒಂದೇ ಕೈಲಿ. ಹಂಗಿದ್ರೆ ಮದುವೆ ಮಾಡ್ತಿದ್ರು. ಅಂದರೆ ಅಷ್ಟು ಶಕ್ತಿವಂತನಿಗೆ ಹೆಣ್ಣು ಕೊಡ್ತಿದ್ರು. ಅದಕ್ಕೆ ಮಕ್ಕಳು ಅಷ್ಟು ಚೆನ್ನಾಗಿ ಹುಡ್ತಿದ್ರು. ಈಗ ಪ್ಲಾಸ್ಟಿಕ್ಕು, ಅವನೇ ಬಳಕ್ತಾ ಇರ್ತಾನೆ. ಏನು ಎತ್ಕೊಂಡು ಹೋಗ್ತಾನೆ? ಹೆಂಡ್ತಿನೇ ಎತ್ಕೊಂಡು ಹೋಗ್ಬೇಕೇನೋ ಆ ಥರ ಬಳಕ್ತಾ ಇರ್ತಾರೆ. ಅಲ್ಲ, ದಪ್ಪಗಿದ್ರು ಎತ್ತಕ್ಕಾಗಲ್ಲ. ಗಂಡಸು ದಪ್ಪಾಗಿರೋ ಶಕ್ತಿ ಆಗಿದ್ದಾನೆ ಅನ್ಕೋತೀಯಾ? ಇಲ್ಲ, ದಪ್ಪ ವರ್ಕ್ ಆಗಲ್ಲ. ಮನಸ್ಸಿನ ಶಕ್ತಿ ಬೇಕು. ಒಂದು ಕೈಯಲ್ಲಿ ಹೆಂಡ್ತಿನ ಎತ್ಕೋಬೇಕು. ಆ ರೀತಿಯಾಗಿ ಈಗ ಈ ಹುಡುಗಿ ನಾನು ಹೇಳಿದೆ, ಅವೆಲ್ಲ ವಿಚಾರ ಮಾಡ್ಕೋಬೇಕು ಅಂತ. ನಿನ್ಗೆ ಅಭ್ಯಾಸ ಇಲ್ವೇನಮ್ಮ ಗಂಡನ ಬಗ್ಗೆ ಪರಿಚಯ ಮಾಡ್ಕೊಳ್ಳೋಕ್ಕೆ? ಏನ್ ಗೊತ್ತಾಗತ್ ಗುರುಜಿ, ಅವಾಗ ಓದೋರಿಗೆ ಬಿಡಿಸ್ ಮದುವೆ. ಅಲ್ಲ, ಆಮೇಲೆ ಆಯಿತು, ಮದುವೆ ಆದಮೇಲೆ ಖುಷಿಯಾಗಿ ಕುತ್ಕೊಂಡು ಗಂಡನ ಕೇಳಬೇಕು, ಏನು ನಿಮ್ಮ ಅಭ್ಯಾಸಗಳೇನಿದೆ, ಹಿಂದೆ ಏನು ಅಭ್ಯಾಸ ಆಯಿತು, ಈಗ ನಾನು ಮದುವೆ ಮಾಡ್ಕೊಂಡ್ಮೇಲೆ ಏನು ಅಭ್ಯಾಸ ಬದಲಾವಣೆ ಮಾಡ್ಕೊಂಡ್ರೆ ಇವೆಲ್ಲ ಪರಿಚಯ ಮಾಡ್ಕೋಬೇಕು. ಸುಮ್ಮನೆ ಮದುವೆ ಮಾಡ್ಕೊಂಡ್ಬಿಟ್ರೆ ಗಂಡ ಹೊಂದಾಣಿಕೆ ಎಲ್ಲ ಆಗ್ತಾರೆ. ಪರಿಚಯನೇ ಇಲ್ಲ ಅಂದರೆ ಮದುವೆ ಹೆಂಗೆ ಸಂಸಾರ ಚೆನ್ನಾಗಿರುತ್ತೆ ಅಂತ ನಾನು ಸುಮ್ಮನೆ ಜೋಕ್ ಕೇಳ್ತೀನಿ. ಓಕೆ, ಏನು ವಿಚಾರ ಹೇಳಮ್ಮ? ಏನಿಲ್ಲ ಗುರುಜಿ, ನಮ್ಮ ಮನೆಯವ್ರು ಎಷ್ಟು ದುಡಿದ್ರು ಕೈಗೆ ಹತ್ತಂಗಿಲ್ಲ. ಮನೆಗೆ ಒಬ್ರಿಗೊಬ್ರಿಗೆ ತಾಳ್ಮೆ ಇಲ್ಲ, ಜಗಳ. ಇದರಲ್ಲಿ ಯಾವ್ದು ಬೇಕು? ದುಡ್ಡು ಬೇಕಾ, ಹೊಂದಾಣಿಕೆ ಬೇಕಾ? ಹೊಂದಾಣಿಕೆ ಇದ್ರೆ ಸಾಕು ಗುರುಜಿ, ದುಡ್ಡು ಬೇಡ ನಮಗೆ. ಮತ್ತೆ ಹೇಳ್ಬಿಟ್ಟೆ ಇವಾಗ ತಾನೇ, ಇರಲಿ ಆದರೆ ಹೇಳ್ಬಿಡ್ಲಿ ಅಂತ ಹೇಳಿದೆ. ಓಕೆ, ನಿಮ್ಮ ಯಜಮಾನ್ ಹೆಸರೇನು? ರಾಜೇಂದ್ರ ಸ್ವಾಮಿ ಗುರುಜಿ. ಅದೇನದು ರಾಜೇಂದ್ರ ಸ್ವಾಮಿ? ಓಕೆ, ಯಾವ ವಾರ ಹುಟ್ಟಿದ್ರು ಗೊತ್ತಾ ಹೋಗ್ಲಿ? ಏನ್ ಗುರುಜಿ? ಯಾವ ವಾರ ಹುಟ್ಟಿದ್ದು ನಿಮ್ಮ ಯಜಮಾನ್ರು? ವಾರ ಗೊತ್ತಿಲ್ಲ ಗುರುಜಿ, ನಂಗೆ ಡೇಟ್ ಆಫ್ ಬರ್ತ್ ಅಷ್ಟೇ ಐತಿ. ಅಯ್ಯೋ ಹೋಗ್ಲಿ, ಡೇಟ್ ಹೇಳ್ಬಿಡಮ್ಮ, ನೀನು ನಮ್ಮ ಮನಸ್ಸು ಸಂತೋಷ ಆಗ್ಬಿಡ್ಲಿ. ಎಷ್ಟು ಡೇಟು? 9/7. ಸಾಕು ಸಾಕು ಸಾಕು, ಮುಂದಕ್ಕೆ ಹೋಗ್ಬೇಡ, ಅಷ್ಟು ತಿಳ್ಕೊಳಕ್ಕೆ ಆಗಲ್ಲ ಇಲ್ಲಿ. 9ನೇ ತಾರೀಕಾ? ಹೌದು ಗುರುಜಿ. ಓಕೆ, ಯೋಚನೆ ಮಾಡ್ತಾರಾ, ಕೋಪ ಮಾಡ್ತಾರಾ? ಭಾಳ ಕೋಪ ಜಾಸ್ತಿ ಗುರುಜಿ. ಇದು ನಾನು ಹೇಳಿದ್ರೆ ಈಗ ನ್ಯೂಮರಾಲಜಿ ಅಂತ ಹೇಳ್ತಾರೆ. ನಾನು ನ್ಯೂಮರಾಲಜಿ ಪ್ರಶ್ನೆ ಯಾವುದಕ್ಕೂ ಬರಲ್ಲ. ಈ ದಿನಾಂಕ, ವಾರ, ತಿಂಗಳು, ಪಕ್ಷ, ಸಂವತ್ಸರ ಇದರಲ್ಲೂ ಕೂಡ ಗುರುತು ಹಿಡಿಬೋದು. ಆದರೆ ಇದು ನಿಖರವಾಗಿ ಒಂದೇ ಆಧಾರದಲ್ಲಿ ಹೇಳೋಕ್ಕಾಗಲ್ಲ ಅಂತಕ್ಕಂಥ ಆ ವಿಚಾರಕ್ಕೆ ಹೋಗ್ತಾ ಇಲ್ಲ. ಈಗ ರಾಜೇಂದ್ರ ಅಂತಕ್ಕಂಥ ವ್ಯಕ್ತಿಯನ್ನು ಮದುವೆ ಮಾಡ್ಕೊಂಡಿರ್ತಕ್ಕಂಥ, ನಿನ್ನ ನಕ್ಷತ್ರ ಏನಮ್ಮ? ಭರಣಿ ನಕ್ಷತ್ರ ಗುರುಜಿ. ಎಷ್ಟು ವಯಸ್ಸು ನೀವು ಮದುವೆ ಆದಾಗ? 17? ಹೌದು ಗುರುಜಿ, 17 ವರ್ಷಕ್ಕೆ. ಎಷ್ಟು ಓದಿದ್ದೆ ಅಷ್ಟೊತ್ತಿಗೆ? ಎಷ್ಟು ಓದಿದ್ದೆ? ಎಷ್ಟನೇ ಕ್ಲಾಸ್ ಓದಿದ್ದೆ? SSLC ಪಾಸ್ ಆಗಿ PUCಗೆ ಹೋಗಿದ್ವಿ ನೋಡಿ ಗುರುಜಿ, ಅಷ್ಟೇ. ಯಾರು ನಿನ್ನ ಕಾಟ ಕೊಡಲಿಲ್ಲ ಇಂಡೈರೆಕ್ಟಾಗಿ? ಇಲ್ಲ. ಅಲ್ಲ, ನೀನಲ್ಲಮ್ಮ, ಅವ್ರು ಕಾಟ ಕೊಡಲಿಲ್ವಾ ಅಂತ. ಹೆಣ್ಮಕ್ಳು ಸಾಮಾನ್ಯವಾಗಿ ಇರುತ್ತಲ್ವಾ, ಆ ರೀತಿ ನನಗೆ ಸುಮ್ಮನೆ ಹಿಂಸೆ ಜಾಸ್ತಿ ಆಗ್ತಾ ಇದೆ ಅಂತ ಯಾವ್ದಾದ್ರು ಕಂಡು ಬಂತ ನಿಮಗೆ?
ಇಲ್ಲ ಗುರುಜಿ. ಓಕೆ, ಇರಲಿ, ಪರವಾಗಿಲ್ಲ, ಹೇಳೋಕ್ಕಾಗಲ್ಲ. ಒಂದು ವಿಷಯ ಯಾಕೆ ಕೇಳಿದೆ ಅಂದರೆ, ಈ ಭರಣಿ ನಕ್ಷತ್ರ ನಿನ್ನೆ ಕೂಡ ಹೇಳಿದೆ, ಇದು ದಾಂಪತ್ಯಕ್ಕೆ ಕ್ವಾಲಿಟಿ ಕೊಡ್ತಕ್ಕಂಥ ನಕ್ಷತ್ರ ಅಲ್ಲ, ಇದು ಕಿತ್ಕೊಂಡೋಗೋ ನಕ್ಷತ್ರ. ಉದಾಹರಣೆಗೆ ಜಗಳ ಆದಾಗ ಗಂಡ ಹೆಂಡತಿ ಮಾತಾಡ್ಬೋದು, ನೀನು ಕಟ್ಕೊಂಡ ಮೇಲೆ ನನ್ನ ದರಿದ್ರ ಹಿಡ್ಕತ್ತು ಅಂತ ಹೇಳುವಂತಹ ಸನ್ನಿವೇಶ ಇದೆ ಈ ನಕ್ಷತ್ರ. ಬೇಜಾರಾದಾಗ ನೀನು ಕಟ್ಕೊಂಡು ನನಗೆ ದರಿದ್ರ ಹಿಡ್ಕೊಂಡ್ಬಿಡ್ತು, ನಾನು ತಲೆ ಎತ್ತ ಕಾಯ್ತಾ ಇಲ್ಲ. ಅಮ್ಮ, ಈ ಸಂದರ್ಭ ಯಾವಾಗಾರ ಒದಗಿತ್ತಾ? ಆಗಿತ್ತು ಗುರುಜಿ. ಯಾರು ಹೇಳಿದ್ದು, ನೀನಾ ನಿಮ್ಮ ಯಜಮಾನ್ರ? ನಮ್ಮ ಮನೆಯವ್ರು ಗುರುಜಿ. ನೀನು ಏನು ಹೇಳಿದೆ ಅದಕ್ಕೆ? ಹೇಳಿಲ್ಲ ಗುರುಜಿ, ಸುಮ್ಮನೆ ಇದ್ದೆ, ತಪ್ಪು ನಂದೇ ಅಂತೇಳಿ. ಅದೇನು ತಪ್ಪು ನಿಂದು ಹೆಂಗಾಯ್ತು? ಅದೇ ಇವ್ರು ಮದುವೆ ಮಾಡ್ಕೊಂಡು ಬಂದೆಲ್ಲ ನಾನು. ವಾ, ಈ ಥರ ತಪ್ಪಾ? ಒಳ್ಳೆ ತುಂಬ ಚೆನ್ನಾಗಿ ಮಾತಾಡ್ತೇವೆ ಬಿಡಮ್ಮ. ಮದುವೆ ಮಾಡ್ಕೊಂಡಿದ್ದೆ ತಪ್ಪು, ವೇಸ್ಟ್ ಮಾಡಿನ ಅಂತ ಸುಮ್ಮನೆ ಆಗ್ಬಿಟ್ಟಿದ್ದು. ಏನ್ ಮಾಡೋದು ಗುರುಜಿ, ಮಾತಿದ್ರು ಬರೀ ಬೈತಾರೆ, ನಿನ್ನಿಂದನೇ ನನಗೆ ಹೆಂಗಾಗಿರೋದು ಅಂತ ಬೈತಾರೆ. ಓಕೆ, ನಿಮ್ಮ ತಂದೆ ಎಲ್ಲಿದ್ದಾರೆ? ತಂದೆ ತೀರ್ಕೊಂಡಾರ ಗುರುಜಿ. ಎಷ್ಟು ವರ್ಷ ಆಯಿತು? ಇವಾಗ 4 ವರ್ಷ ಆತ್ರಿ. ಏನಾಗಿತ್ತು? ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ರು. ಎಲ್ಲಿ, ಮನೇಲಿ ಹಾಸ್ಪಿಟ್ಲಲ್ಲ? ಹಾಸ್ಪಿಟ್ಲಲ್ಲಿ. ಅಲ್ಲಿ ಯಾರಿದ್ರು? ಅಲ್ಲಿ ನಮ್ಮ ತಮ್ಮ ಇದ್ದರಿ. ನಿಮ್ಮ ತಾಯಿ ಎಲ್ಲಿದ್ರು? ಮನೇಲಿ ಇದ್ರು ಗುರುಜಿ. ಓಕೆ, ಆಮೇಲೆ ಅಲ್ಲಿ ಹಾಸ್ಪಿಟ್ಲೆಲ್ಲ ಹೋದ್ರು ಅಂತ ಗೊತ್ತಾಯ್ತು? ಹಾಂ ರೀ, ಗೊತ್ತಾಯ್ತು. ಮನೆಗೆ ತಂದ್ರ ಅಲ್ಲಿಂದ ದೇವರ ಎತ್ಕೊಂಡು ಹೊಟ್ಟೋದ್ರೆ ಹೇಗೆ? ಇಲ್ಲ ಮನೆಗೆ ತಂದ್ರು ಗುರುಜಿ. ಒಂದು ರಾತ್ರಿ ಇತ್ತಾ? ಒಂದ್ ರಾತ್ರಿ ಇತ್ತು ರೀ. ಯಾಕದು, ಜನ ಬರಲಿ ಅಂತನಾ? ಅದು ಅಂದ್ರೆ ಎಲ್ಲ ಸಂಬಂಧಿಕರಿಗೆ ಗೊತ್ತಾಗ್ಬೇಕಲ್ಲ. ಈ ಒಂದು ಕೆಟ್ಟ ಅಭ್ಯಾಸ ಆಯ್ತಲ್ಲಮ್ಮ. ನಾವು ತಗೊಂಬಂದು ಶಾಮಾನೆ ಹಾಕಿ ಲೈಟ್ ಬಿಟ್ಕೊಂಡು ಮಂಚ ಹಾಕಿ ಜನಗಳನ್ನೆಲ್ಲ ಕರೆದು ಈ ಮಾಡ್ತಾ ಇದಾರಲ್ಲ, ಇದು ಮನೆಗೆ ಎಂಥ ದೊಡ್ಡ ದರಿದ್ರ ಹಿಡ್ಕೊಳುತ್ತೆ ಅಂತ ನಮ್ಮ ಜನಕ್ಕಿನ್ನೂ ಅರ್ಥ ಆಗಿಲ್ಲ. ವ್ಯಕ್ತಿ ಪ್ರಾಣ ಹೋದ 3 ಗಂಟೆ ಒಳಗಡೆ ಯಾರು ಬರ್ನ್ ಮಾಡ್ತಾರೆ ಅಂದರೆ ಆ ಸಂಸ್ಕಾರ ಮಾಡ್ತಾರೆ, ಆ ಮನೆಗೆ ಏಳಿಗೆ ಬರುತ್ತೆ. ಸತ್ತ 3 ಗಂಟೆಯ ಒಳಗಡೆ ಹಾಸ್ಪಿಟ್ಲಲ್ಲಿ ಸತ್ತರೆ ಮನೆಗೆ ಏನಕ್ಕೆ ತರೋದು? ಅದನ್ನ ಏನು ಮಾಡೋಕ್ಕೆ, ಅದಕ್ಕೆ ಅಭಿಷೇಕ ಮಾಡೋಕ್ಕ ಅಲ್ಲ, ಪೂಜೆ ಮಾಡೋಕ್ಕ ಏನಕ್ಕೆ ತರಬೇಕು ಅಲ್ಲ? ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಯಾರೇ ಆಗಲಿ. ಸತ್ತವರನ್ನು ಮುಂದಿನ ದಾರಿಯಾಗಿ ಸುಗಮವಾಗಿ ಕಳಿಸ್ಕೊಡ್ಬೇಕು, ಮತ್ತೆ ಅವ್ರನ್ನ ವಂಶದಲ್ಲಿ ನೆಮ್ಮದಿಯಾದ ರೀತಿಯಲ್ಲಿ ಹುಟ್ಟಬೇಕು ಅನ್ನೋದಿದ್ದರೆ ಸತ್ತ 3 ಗಂಟೆ ಅವಧಿಯಲ್ಲಿ ಶವ ಸಂಸ್ಕಾರ ಮಾಡಿದರೆ ನಿಮ್ಮ ಒಳ್ಳೆಯದು ದೇಹಕ್ಕೂ ಮನೆಗೂ ಕುಟುಂಬಕ್ಕೂ. ಯಾವನೋ ಬಂದು ನೋಡಿದ ತಕ್ಷಣ ಅವನಿಗೆ ಎದ್ದು ಕೂತ್ಕೊಳ್ಳಲ್ಲ. ಯಾರೋ ಬಂದು ನೋಡಿದ ತಕ್ಷಣ ಅವ್ರಿಗೆ ನೀವು ಒಪ್ಪಿಸ್ಬೇಕಾದ ಅವಶ್ಯಕತೆ ಇಲ್ಲ. ಯಾರೇ ಆಗಿರಲಿ, ಬ್ಲಡ್ ಗ್ರೂಪೇ ಆಗಿರಲಿ, ಅಲ್ಲ ವಿಚಾರ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ಆಪ್ಷನ್ ಕೊಡ್ತೀನಿ, ತಗೊಳ್ಳೋರು ತಗೊಳ್ಳಿ. ಸತ್ತ ಶವವನ್ನು ಎಷ್ಟು ತಡವಾಗಿ ನೀವು ಅದರಲ್ಲೂ ರಾತ್ರಿ ಮನೇಲಿ ಇಟ್ಕೊಂಡ್ರಿ ಅಂದರೆ 7 ವರ್ಷ ಅನುಭವಿಸ್ಬೇಕಾಗತ್ತೆ ಆ ಮನೆ. ಅದರಿಂದ ಇನ್ಯಾರು ಒಬ್ಬರು ಹೋದ್ರು ಅಂದರೆ ಅದಕ್ಕೊಂದು ಕತೆ ಶುರುವಾಗತ್ತೆ. ಅವರು ಓದ್ ಟೈಮ್ ಚೆನ್ನಾಗಿಲ್ಲ, ಇನ್ನೊಬ್ರು ಹೋದ್ರು. ದಿಸ್ ಇಸ್ ಕ್ರಿಯೇಟಿವ್. ಈ ರೀತಿಯಾಗಿರ್ತಕ್ಕಂತಹ ಒಂದು ಸಂಸ್ಕಾರ ಅಂದರೆ ನಾವು ಯಾವುದನ್ನು ತಿಳ್ಕೊಂಡಿಲ್ಲ. 3 ಗಂಟೆ ಒಳಗಡೆ ಯಾರಿದ್ದಾರೋ ಇಲ್ವೋ, ವ್ಯಾನ್ ಕರೆಸ್ದ, ಒಳಗಡೆ ಹಾಕ್ಕೊಂಡ, ಒಂದು 5 ಜನ ಕರ್ಕೊಂಡ, ಏನು ಮಾಡ್ಬೇಕು ಮಾಡ್ದ, ಫೋಟೋ ತೆಗೆದು ಇಟ್ಬಿಟ್ಟು 2 ದೀಪ ಇಟ್ಬಿಡಿ, ನೋಡ್ಕೊಳ್ಳಿ ಬಂದು ಅಂತ ಮುಗಿತಾ ಅಲ್ಲಮ್ಮ? ಉಳ್ಳಾಡ್ಸೋದು ತಪ್ತು, ಮೇಲ್ ಬಿದ್ದು ಅಳೋದು ತಪ್ತು, ಗೋಳು ತಪ್ತು, ಅವ್ರು ಕಾಪಿ ಟೀ ಕೊಡೋದು ತಪ್ತು ಜನಗಳಿಗೆ. ಏನು ಕರ್ಮಾರಿ ಇದೆಲ್ಲ? ಸತ್ತೊಂದು ಸತ್ತ, ಅವನ ಜೊತೆ ಎಲ್ಲರೂ ಸಾಯ್ತಾರೆ. ಈ ಅಭ್ಯಾಸಗಳು ನಮ್ಮ ದೇಶಕ್ಕೆ ತುಂಬ ಕಷ್ಟ. ಈಗ ನಾನೇ ಹೇಳಿದ್ರೆ ಎಷ್ಟು ಜನ ಬೈತಾರೆ ಗೊತ್ತಿಲ್ಲ, ಬೈಕೊಂಡು ತೊಂದರೆ ಇಲ್ಲ, ಸತ್ಯ ಇದು. ಸತ್ತವನು ಮತ್ತೆ ಬರ್ತಾನ ಇಲ್ಲ, ಅದರ ಬಗ್ಗೆ ಯೋಚನೆ ಯಾಕೆ? ಅದರ ಬಗ್ಗೆ ಇನ್ನೊಬ್ರು ಕರೆಯೋದೇನಕ್ಕಲ್ಲಿ? ತಿಥಿ ಕಾರ್ಡ್ ಒಡಿಸ್ತೀರ, ಕಳಿಸಿ ಎಲ್ಲ ನೋಡ್ಕೊಳ್ಳಿ ಕೂತ್ಕೊಂಡು. ಯಾಕೆ ಅಂದರೆ ನಾವು ಯಾಕೆ ಇಷ್ಟು ಕಷ್ಟಪಡ್ತೀವಿ? ನಾವು ಪೂಜೆ ಮಾಡಿದ್ರು ಒಳ್ಳೆಯದಾಗಿಲ್ಲ, ದೇವಸ್ಥಾನಕ್ಕೆ ಹೋದ್ರೂ ಒಳ್ಳೆಯದಾಗಿಲ್ಲ ಅಂತ ಯೋಚನೆ ಮಾಡೋರು ಇದನ್ನು ಯೋಚನೆ ಮಾಡಬೇಕು. ನಮ್ಮ ಮನೆಗಳಲ್ಲಿ ಶವಗಳನ್ನು ಯಾವ ರೀತಿಯಾಗಿ ನಾವು ಇಟ್ಟುಕೊಂಡು ರಾತ್ರಿ ಎಲ್ಲ ಭಜನೆ ಮಾಡಿ ತಗೊಂಡೋಗಿ ಒಳಗಡೆ ಇರ್ತಕ್ಕಂಥ ಭಾಗಗಳೆಲ್ಲ ಕೊಳಿತಾ ಹೋಗುತ್ತೆ. ಆ ಕೊಳೆತ ದೇಹವನ್ನು ನಾವು ಸಂಸ್ಕಾರ ಮಾಡಿದಾಗ ಅದರ ಕರ್ಮ ಕುಟುಂಬದವರು ಅನುಭವಿಸ್ಬೇಕಾಗತ್ತೆ. ಆ ಕಾರಣದಿಂದಾಗಿ ಇದನ್ನು ಮಾಡಬಾರದು ಅಂತ ಸಂಸ್ಕಾರ ಪದ್ಧತಿಯಲ್ಲಿ ಇದು ಒಂದು ಪದ್ಧತಿ ಇದೆ. ಜಾತಿ ಇಲ್ಲ ಇಲ್ಲಿ, ಯಾರೇ ಆಗಲಿ ಮಾಡಬೇಕಾದ ಧರ್ಮ. ಮಾಡಿದ್ರೆ ಮಾಡಿ, ಬಿಟ್ಟರೆ ಬಿಡಿ. ನಿಮಗೆ ವಿಷಯ ಅಂತ ತಿಳಿಸಿದ್ದೀನಿ. ಕಾರಣ ಈ ಭರಣಿ ನಕ್ಷತ್ರ ಅಂತ ಹುಟ್ಟಿದ ಮಗು ಈ ರೀತಿಯಾಗಿ ಅಧರ್ಮ ರೀತಿ ದುರ್ಮರಣದಲ್ಲಿ ಹೋಗಿರ್ತಕ್ಕಂಥವರು ಹೊಟ್ಟೆಯಲ್ಲಿ ಹುಟ್ಟುತ್ತೆ ಭರಣಿ ನಕ್ಷತ್ರ. ಮರದಿಂದ ಬಿದ್ದು ಸತ್ರು, ಮನೆ ಬಿಟ್ಟೋದ್ರು, ಬರಲೇ ಇಲ್ಲ. ಈ ರೀತಿ ದುರ್ಮರಣಗಳಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರು, ಹಾರ್ಟ್ ಅಟ್ಯಾಕ್ ಆಯಿತು, ಕ್ಯಾನ್ಸರ್ ಬಂತು,
ಈ ರೀತಿಯಾಗಿ ಮನೆಗೆ ಬರದೆ ಅಲ್ಲೇ ಸತ್ರು. ಇವೆಲ್ಲವೂ ಕೂಡ ಇರ್ತಕ್ಕಂಥ ರಹಸ್ಯವೇ ನಿಮ್ಮ ಮನೆಯಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳ ಸಮೂಹದ ಸತ್ಯ. ಅದೇ ರೀತಿ ಈ ಹುಡುಗಿ ಭರಣಿ ನಕ್ಷತ್ರದಲ್ಲಿ ಹುಟ್ಟಿ ಸತ್ಯ ತಿಳ್ಕೊಳ್ಳದೆ ಮದುವೆ ಮಾಡಿದ್ದಕ್ಕೆ, ಮದುವೆ ಮಾಡಿಕೊಂಡಿದ್ದಕ್ಕೆ, ಮದುವೆ ಮಾಡಿಸಿದವರಿಗೆ ಇವರಿಗೆಲ್ಲ ತಟ್ಟುತ್ತೆ ಈ ಶಾಪ. ಈ ಶಾಪ ಒಂದು ಕಡೆ ಆದರೆ, ಮದುವೆ ಮಾಡ್ಕೊಂಡು ತಪ್ಪಿಗೆ ಈ ಹುಡುಗಿ ಗಂಡನ ಜೊತೆ ಇರೋದಾ ಬೇಡವಾ, ಈ ಅನುಮಾನಕ್ಕೆ ಮೆಡಿಷನ್ನು ಯಾವ ಕಾರಣಕ್ಕೂ ಯಾವ ದೇವರಿಂದನೂ ಕೊಡೋಕ್ಕಾಗಲ್ಲ. ಈ ಹುಡುಗಿ ಯಾವ ರೀತಿ ಬದುಕಬೇಕಾ ಬದುಕಬಾರ್ದ, ಸರಿನಾ ತಪ್ಪ, ಜೀವನ ಎಲ್ಲ ಯೋಚನೆ ಮಾಡಿಕೊಂಡೇ ಬದುಕಬೇಕು, ದಾರಿ ಇಲ್ಲ. ಅಮ್ಮ ಅರ್ಥ ಆಯ್ತಾ? ಹಾ ಗುರುಜಿ ಅರ್ಥ ಆಯ್ತು. ಈಗ ಏನು ಮಾಡಬೇಕು ಅಂತೀಯ? ಈಗ ನಾನು ಇಷ್ಟು ಹೇಳಿದ್ಮೇಲೆ ಏನು ಮಾಡಬೇಕು ಅಂತ ಹೇಳು ನೋಡೋಣ. ಏನ್ ಮಾಡ್ಬೇಕು ಗುರುಜಿ? ಗಂಡ ಒಂದು ನಿಮಿಷ ಕೇಳಿಸ್ಕೊ, ನಿನ್ನ ಮಧ್ಯೆ ಹೇಳ್ಬಿಟ್ಟಿದ್ದೆ ಅಡ್ವಾನ್ಸ್ ಆಗಿ, ನಾನು ಕಟ್ಕೊಂಡಿದ್ದು ತಪ್ಪು, ಅವಾಗ ಕೇಳಬೇಕು ಅಂತ. ಅದು ತಪ್ಪಲ್ಲ. ನಾನು ರಿಪೇರಿ ಮಾಡೋಕ್ಕೆ ಭಗವಂತ ಈ ಮನುಷ್ಯನ ಕೊಟ್ಟವನೇ, ನಾನು ರಿಪೇರಿ ಮಾಡಲೇಬೇಕು ಅಂತ ತೀರ್ಮಾನ ಮಾಡ್ತೀಯಾ ಇಲ್ವಾ? ಅಯ್ಯೋ ಗುರುಜಿ, ಅವರು ನಮ್ಮ ಮಾತೆ ಕೇಳಲ್ಲ ಗುರುಜಿ. ನಿಮಿಷ ಕೇಳಿಸ್ಕೊಮ್ಮ, ಒಂದು ನಿಮಿಷ ಕೇಳಿಸ್ಕೊಮ್ಮ. ಆ ದುಡ್ಡು ಕೊಟ್ಬಿಟ್ಟು ಹಸು ತಂದ್ಬಿಟ್ಟು ಹಾಲು ಕರಿಯಕ್ಕೆ ಹೋದ್ರೆ ಒದಿತದೆ ಅಂತ ಹಾಲು ಕರಿತೀಯಾ ಬಿಟ್ಬಿಡ್ತೀಯಾ? ಕರೀಲೇಬೇಕಲ್ಲ. ಹಂಗೆ ಕಾಲಿಗೆ ಹಗ್ಗ ಹಾಕಿ ಒಬ್ರು ಕಟ್ಟಿ ಹಿಡ್ಕೊ, ಒಬ್ಬರು ಹಾಲು ಕರಿ, ಫಿನಿಶ್. ಹಾಗೆ ಗಂಡನನ್ನು ರಿಪೇರಿ ಮಾಡೋಕ್ಕೆ ಹೆಂಡತಿ ಕೈಲಿ ಆಗಲಿಲ್ಲ ಅಂದರೆ ನಿಜಕ್ಕೂ ವೇಸ್ಟು, ನಿಮ್ಮ ಅಪ್ಪನ ಹೆಸರು ಕೆಡುತ್ತೆ. ನೀನು ಹುಟ್ಟಿದ್ದಕ್ಕೂ ಒಂದು ಹೆಣ್ಣುತನಕ್ಕೂ ಒಂದು ಕೆಟ್ಟ ಹೆಸರು ಬರುತ್ತೆ. ಓಡೋಗ್ಬಿಟ್ಲು ತಪ್ಪು, ಓಡಿಸ್ಬಿಟ್ಟ ತಪ್ಪು, ಎರಡೂ ತಪ್ಪೆ. ಓಡಿಸೋದು ತಪ್ಪೆ, ಓಡೋಗೋದು ತಪ್ಪೆ. ಅದಕ್ಕೇನು ಮಾಡಬೇಕು ಅಂದರೆ, ಮದುವೆ ಅಂತ ಮಾಡ್ಕೊಂಡಿರ್ತಕ್ಕಂಥದ್ದು ಅಗ್ನಿಸಾಕ್ಷಿಯಾಗಿ ಮಾಡ್ಕೊಂಡಿರೋದು, ಪ್ರಮಾಣ ಮಾಡಿ ಮದುವೆ ಮಾಡ್ಕೊಂಡಿರೋದು, ಎಲ್ಲರ ಕೈಲೂ ಅಕ್ಷತೆ ಹಾಕಿಸ್ಕೊಂಡಿರೋದು, ಇದೆಲ್ಲ ಮರೆತು ಬಿಟ್ರೆ ಇನ್ನೊಂದು ಜನ್ಮ ಅನ್ನೋದಿದ್ದರೆ ಇದ್ದೇ ಇರುತ್ತೆ. ಒಳ್ಳೆಯ ರೀತಿ ದಾಂಪತ್ಯ ಸಿಕ್ಕಲ್ಲ. ಕಾರಣ ತಪ್ಪಿಸ್ಕೋಬೇಡ, ಹೆದರ್ಕೊಂಡು ಓಡೋಗ್ಬೇಡ. ಅದಕ್ಕೆ ಗಟ್ಟಿಮೇಳ ಅನ್ನೋದು. ಓಡಿದ್ರೆ ಈಗಲೇ ಓಡ್ಬಿಡು, ಇಲ್ಲ ತಲೆ ಕಟ್ಟಿಸ್ಕೊ ಅಂತ. ಗಟ್ಟಿಮೇಳ ಓಡಿಸೋದು ಏನಕ್ಕೆ ಅಂತ ಹೆಣ್ಣು ಗೊತ್ತಾ? ನೋಡು, ಯೋಚನೆ ಮಾಡು, ಜೋರಾಗಿ ಶಬ್ದ ಮಾಡ್ತಾರೆ, ಆವಾಗ ಇಲ್ಲ ನಿಲ್ಲಿಸ್ಬಿಡು, ಇಲ್ಲ ಕಟ್ಟಿಸ್ಕೊ. ಇದಕ್ಕೆ ಗಟ್ಟಿಮೇಳ ಅಂತ ಮದುವೆ ಹೆಣ್ಣು ಗಂಡಕ್ಕೆ ಗೊತ್ತಿಲ್ಲ. ಏನೋ ವಾದ್ಯ ಅಂತೆ ತಂದವರೇ ಬಾರಿಸ್ತಾವ್ರೆ ಅಂತಾರೆ. ಯಾರು ಬಾರಿಸ್ತಾವ್ರೋ ಗೊತ್ತಿಲ್ಲ. ಈ ವಿಚಾರಗಳನ್ನ ಒಂದೊಂದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮದುವೆ ಅಂದರೆ ವಾದ್ಯ ಯಾಕೆ, ಅಕ್ಷತೆ ಯಾಕೆ, ಹಾಲರಿಯೋದು ಯಾಕೆ, ಇವೆಲ್ಲವನ್ನು ತಿಳ್ಕೊಂಡು ಮದುವೆ ಮಾಡಿಸ್ಬೇಕು, ಮಕ್ಕಳಿಗೆ ಹೇಳ್ಕೊಡ್ಬೇಕು. ನೀನು ಹಿಂದಕ್ಕೆ ಹೋಗದೆ ತಿಳ್ಕೊಳಕ್ಕೆ ರೆಡಿ ಇದ್ದೀನಿ ಅಂದರೆ ನಿಮ್ಮ ಕಡೆಯವ್ರು ಯಾರನ್ನಾರು ಒಬ್ಬರನ್ನ ಹಿರಿಯರನ್ನ ಕರ್ಕೊಂಡು ತಿಳ್ಕೊತೀನಿ ಅನ್ನೋದಾದರೆ ಹೇಳ್ಕೊಡೋಣ ಅಮ್ಮ, ತಿಳ್ಕೊ, ರಿಪೇರಿ ಮಾಡ್ಕೊ. ಇದು ನಿನ್ನ ತಪ್ಪೇ ಹೊರ್ತು ನಿನ್ನ ಗಂಡನದಲ್ಲ. ಅಕಸ್ಮಾತ್ ನೀನು ಲವ್ ಮಾಡಿದ್ದರು ಅದೇ ಥರನೇ ಅನುಭವಿಸ್ತಿದ್ದೆ, ಅಥವಾ ಇನ್ನೊಂದು ಮದುವೆ ಮಾಡ್ಕೊಂಡಿದ್ರು, ಅಥವಾ ಇನ್ನೂ ಒಂದು ಮಾಡಿಕೊಂಡ್ರು, ಅಥವಾ ಮಾಡ್ಕೊತಾನೆ ಇರೋಣ ಅಂದರು, ದಾರಿ ಇಲ್ಲ. ಕಾರಣ ನಿನ್ನಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿಯನ್ನು ಶುದ್ಧೀಕರಣ ಮಾಡಿಕೊಂಡ್ರೆ ಗಂಡ ನಿನಗೆ ಶರಣರಾಗ್ತಾರೆ. ಈಗ ಅರ್ಥ ಆಯ್ತಾ, ಬೇಜಾರಾಯ್ತಾ? ಇಲ್ಲ, ಅರ್ಥ ಆಯ್ತು ಗುರುಜಿ. ಅಷ್ಟು ಮಾಡು. ಗಂಡನ ಮೇಲೆ ಹೊರೆ ಹಾಕಬೇಡ, ಗಂಡನ ಮೇಲೆ ಕೋಪ ಮಾಡ್ಕೋಬೇಡ. ನೀ ಏನಾರು ಮಾಡಿ ಸರಿ ಮಾಡ್ತೀನಿ ಅಂತ ಮನಸ್ಸಲ್ಲಿ ಇಟ್ಕೋ, ಚಾಲೆಂಜ್ ತಗೋ. ನೀನು ಚೆನ್ನಾಗಿರು, ಗಂಡನೂ ಚೆನ್ನಾಗಿರಲಿ, ಸಮಾಜಕ್ಕೆ ಒಳ್ಳೆ ಮೆಸೇಜ್ ಕೊಡ್ತಾಯಿ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಶೋಭಾ, ಕರೆ ಮಾಡಿದ್ದಕ್ಕಾಗಿ. ಸೌಂದರ್ಯದ ನಿಜವಾದ ಅರ್ಥ ಏನು ಅಂತ ಹೇಳಿ ಗುರೂಜಿ ತಿಳಿಸ್ಕೊಡ್ತಾ ಇದ್ರು. ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಈಗ ಕೊಡಗುಯಿಂದ ಮಂಜುನಾಥ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಮಂಜುನಾಥ್. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ತಿಳಿಸಿ? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ನಿಮ್ಮ ನಕ್ಷತ್ರ? ಚಿತ್ತ ನಕ್ಷತ್ರ ಮೇಡಮ್. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ಹಲೋ, ಹರಿ ಓಂ ಗುರುಜಿ. ನಾರಾಯಣ. ಏನು ಓದಿದ್ಯಾ ಅಣ್ಣ? ನಾನು B.Com ಓದಿದ್ದೀನಿ ಗುರು. ಎಷ್ಟು ವಯಸ್ಸು? ಈಗ 46. ಏನು ಕೇಳಬೇಕು ಅಂತ ಕರೆ ಮಾಡಿದೆ? ನಾನು ಒಂದು ಮನೆ ಕಟ್ಟಬೇಕು ಅಂತ ಅನ್ಕೊಂಡಿದ್ದೀನಿ ಗುರುಜಿ. ಮನೆ ಕಟ್ಟಕ್ಕೆ ಆಗ್ತಾ ಇಲ್ಲ, ತುಂಬಾ ಪ್ರಯತ್ನ ಪಡ್ತೀನಿ, ಏನೇನೋ ಮಾಡ್ತೀನಿ, ಆದ್ರೂ ಆಗ್ತಾ ಇಲ್ಲ ಗುರುಜಿ. ಅಲ್ಲ, ಏನೇನೋ ಏನಕ್ಕೆ ಮಾಡೋಕ್ಕೆ ಕಾರಣ ತಿಳ್ಕೊಬೇಕಲ್ಲ. ಏನೇನೋ ಮಾಡೋಕೆ ಹೋದ್ರೆ ಮನೆ ಕಟ್ಟಕ್ಕಾಗತ್ತಾ? ಅದೇ ಗುರುಜಿ, ಕಾರಣದಿಂದನೇ ಬಿದ್ದು ಏನೇನೋ ಮಾಡ್ತೀವಿ, ಏನಕ್ಕೆ ಆಗ್ತಾ ಇಲ್ಲ, ಅದು ಇದು ಅಂತ ಯಾರ್ಯಾರ ಹತ್ರ ಕೇಳಿದ್ರು ಏನೇನೋ ಕಾರಣ ಹೇಳ್ತಾರೆ. ನಿಮ್ಮ ಪ್ರೋಗ್ರಾಮ್ ನೋಡಿದಾಗ ಆ ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ ಏನೋ ಚಿಕಿತ್ಸೆ ಇದೆ ಅಂತ ನೀವು ಹೇಳ್ತಾ ಇದ್ರೆ ಅದನ್ನ ಒಪ್ಕೋತೀನಿ. ಅಲ್ಲ, ನಿನ್ನ ನಂಬಿಕೆ ಬಂತಾ? ಏನೋ ಇದೆಯಾ ಇಲ್ವಾ ಅಂತ ಡೌಟ್ ಇದೆಯಾ? ನಂಬಿಕೆ ಅಲ್ಲ, ಇದೇನೋ ಹೊಸ ಥರ ವಿಚಾರ ಅನ್ನಿಸ್ತಾ ನಿಂಗೆ ಅಂತ? ಇಲ್ಲ, ಹೊಸ ತರ ವಿಚಾರ ಅನ್ಸುತ್ತೆ. ಆದ್ರೆ ಇದಕ್ಕೆ ಅನ್ಸುತ್ತೆ, ಈ ಬುಕ್ಕಲ್ಲಿ ಬರ್ದಿರೋದು ಯಾವಾಗ್ಲೂ ಬರ್ದಿರೋದು ನೋಡ್ಕೊಂಡು ನಿನ್ಗೆ ಹಂಗಿದೆ ಹಿಂಗಿದೆ ಅದೆಲ್ಲ ಹೇಳಿ ಬೇಕಾದಷ್ಟು ದುಡ್ಡು ಕಳ್ಕೊಂಡ್ಬಿಟ್ಟಿದೀನಿ ಗುರುಜಿ. ಏನು ಮಾಡಿ ಎಷ್ಟು ಕೋಪ ಬರುತ್ತಲ್ವಾ, ಏನು ಮಾಡೋದು ಇವ್ರಿಗೆ ಅಂತ ಅನ್ಸುತ್ತಲ್ವಾ? ಅನ್ಸುತ್ತೆ ಒಂದೊಂದ್ಸರಿ. ಏನ್ ಮಾಡಕ್ಕಾಗುತ್ತೆ ಗುರುಜಿ, ಅದೇ ಈಗ ಸಮಾಜದಲ್ಲಿ ಮೇಯ್ನ್ ಆಗಿ ನಡೆಯೋದೇ ಅದಲ್ವಾ, ಕತೆ ಕಟ್ಟೋದು, ಕತೆ ಕಟ್ಟಿ ಹೇಳೋದು.
ಕತೆ ಕಟ್ಟೋದು, ಏನಾದ್ರು ಮನೆ ಸಮಸ್ಯೆ ಇದ್ರೆ ಹೆಂಗ್ಸ್ರ ಮಾತು ಕೇಳ್ಕೊಳ್ಳೋದು, ಅಲ್ಗೋಗ ನಡೀರಿ, ಇಲ್ಗೋಗ ನಡೀರಿ, ಅದ್ ಮಾಡೋದ್ ನಡೀರಿ, ಇದ್ ಮಾಡೋದ್ ನಡೀರಿ. ಓಕೆ, ಈಗ ನಿಮ್ಮ ತಂದೆ ಎಲ್ಲಿದ್ದಾರೆ? ತಂದೆ ತೀರ್ಕೊಂಡಿದ್ದಾರೆ ಗುರುಜಿ, ಈಗ ಒಂದು 2.5 ವರ್ಷ ಆಯ್ತು. ಏನಾಯ್ತು ಅಪ್ಪನಿಗೆ? ಅಪ್ಪ 87 ವರ್ಷ ವಯಸ್ಸಾಯಜ, ಅವ್ರು ಹಾರ್ಟ್ ಅಟ್ಯಾಕ್ ತರ ಹಾಸ್ಪಿಟ್ಲಿಗೆ ಇಂಜೆಕ್ಷನ್ ಮಾಡ್ಕೊಂಡು ಬರಕ್ ಹೋದ್ರೆ ಅಲ್ಲೇ ತೀರೋಗ್ರು. ಮನೆ ಎಷ್ಟು ವರ್ಷದ್ದು? ಮನೆ ಈಗ ನಾವಿರೋದು ಹೆಚ್ಚು ಕಡಿಮೆ 25 ವರ್ಷದ್ದು ಗುರುಗಳೇ. ಯಾರು ಕಟ್ಸಿದ್ದ ಅದು? ಅಪ್ಪನೇ ಕಟ್ಟಿರೋದು. ಓಕೆ, ಮನೆ ಯಾವುದು, ಉತ್ತರ ದಕ್ಷಿಣನಾ? ಹಲೋ, ಮನೆ ಉತ್ತರ ದಕ್ಷಿಣ ಜಾಸ್ತಿ ಇದೆಯಾ, ಪೂರ್ವ ಪಶ್ಚಿಮ ಜಾಸ್ತಿ ಇದೆಯಾ? ಮನೆ ಪೂರ್ವ ಪಶ್ಚಿಮನೇ ಜಾಸ್ತಿ ಇದೆ, ಉತ್ತರ ದಕ್ಷಿಣ ಕಡಿಮೆ ಇದೆ. ಎಷ್ಟಡಿ ಇದೆ? 30-40 ಗುರುಗಳೇ. ರಸ್ತೆ ಯಾವುದು? ರಸ್ತೆ ಪಶ್ಚಿಮಕ್ಕಿದೆ ಗುರುಗಳೇ. ನೀವು ಬಾಗಿಲ ಕಡೆ ಇಟ್ಟಿದ್ದೀರಾ? ಪೂರ್ವಕ್ಕೆ ಇಟ್ಟಿದ್ದೀವಿ. ಪೂರ್ವದಲ್ಲಿ ಜಾಗ ಎಷ್ಟಿದೆ? ಪೂರ್ವದಲ್ಲಿ ಒಂದು 1 ಎಕರೆ ಜಾಗ ಇದೆ, ಮುಂದೆ 1 ಎಕರೆ ಜಾಗ ಇದೆ. ನಿಮ್ದೇನಾ ಅದು? ಹಾ, ನಮ್ದೆ ಸ್ವಂತ. ಕಾಂಪೌಂಡ್ ಹಾಕಿದ್ರಾ ಇಲ್ವಾ? ಕಾಂಪೌಂಡ್ ಏನು ಹಾಕಿಲ್ಲ ಗುರುಗಳೇ. ಯಾಕೆ? ಕೆಳಗಡೆ ಒಂದೇ. ಹಾ, ಕಾಂಪೌಂಡ್ ಯಾಕೆ ಹಾಕಿಲ್ಲ ಅಂತ ಕೇಳ್ತೀನಿ. ಖರ್ಚಾಗತ್ತೆ ಅಂತಲಾ? ಇದು ಇಲ್ಲ ಹಳ್ಳಿ ಅಲ್ವಾ ಗುರುಗಳೇ, ಇದು ಮಧ್ಯದಲ್ಲಿ ಜಮೀನು, ಮಧ್ಯದಲ್ಲಿ ಮನೆ ಕಟ್ಕೊಂಡಿದ್ದೀವಿ, ಕೆಳಗೆ ಮೇಲೆ 2 ಕಡೆನೂ ಜಮೀನಿದೆ. ಓಕೆ, ಎಷ್ಟು ಫ್ಲೋರ್ ಮನೆ ಕಟ್ಟಿದ್ದೀರಾ? ಹಂಚಿನ ಮನೆ ಗುರುಗಳೇ. ಮಧ್ಯ ಮನೆ ಮತ್ತೆ ಹಿಂದೆ ಮುಂದೆ ಒಪ್ಪಾರು. ನಾಯಿ ಸಾಕಿದ್ದೀರಾ ಗುರುಗಳೇ? ನಾಯಿ ಸಾಕಿದ್ದೀರಾ ಅಂದೆ. ಹಾ, ನಾಯಿ ಸಾಕಿದೀವಿ. ಒಂದು ನಾಯಿ ಇದೆ ಮನೆಯಲ್ಲಿ. ನಾಯಿ ಸತ್ತಿದ್ದು ಯಾವಾಗ ಆಗಿತ್ತು? ನಾಯಿ ಒಂದು ಮರಿ ಹಾಕಿ ಎರಡು ಮರಿನೂ ಸತ್ತೋಯ್ತು ಗುರುಗಳೇ. ಅದೆಲ್ಲ ಹಾಕಿದ್ರಿ? ಅದು ನಾಯಿನ ತಗೊಂಡೋಗಿ ಹೊರಗಡೆ ಈ ಸ್ಮಶಾನದ ಪಕ್ಕದಲ್ಲೇ ಒಂದ್ ಕಡೆ ಗುಂಡಿನಲ್ಲಿ ಬಿಸಾಕ್ಬಿಟ್ಟು ಬಂದ್ಬಿಟ್ಟಿದ್ದು? ಅಷ್ಟೇ ಗುರುಗಳೇ. ಓಕೆ, ನಿನಗೆ ಯಾವಾಗಾದರೂ ನಾಯಿ ಓಡಿಸ್ಕೊಂಡು ಬಂದಿದ್ದು ಆಗಿತ್ತಾ? ಹಾ, ಇದೆ ಗುರು, ಇದೆ 2-3 ಸರಿ ಕಚ್ಚೆಗೆಲ್ಲ ಇದೆ, ಓಡಿಸ್ಕೊ ಬಂದಿದೆ. ಕಚ್ತಾ? ಕಚ್ಚಿಲ್ಲ ಗುರುಗಳೇ. ಇಷ್ಟು ರಹಸ್ಯ. ಈಗ ನಾಯಿ ಕಾಮನಾಗಿ ಓಡಿಸ್ಕೊಂಬರ್ತದೆ, ಅದೇನು ದೊಡ್ಡ ವಿಷಯನ ಬಿಡ್ರಿ. ಅಲ್ಲ, ಈಗ ಇಲ್ಲಿ ಇವ್ರದ್ದು ವಿಚಾರ ಏನು ಅಂದರೆ, ಚಿತ್ತಾ ನಕ್ಷತ್ರ ಅಂತಕ್ಕಂಥದ್ದು ಯಾಕೆ ಮಗು ಚಿತ್ತಾ ನಕ್ಷತ್ರದಲ್ಲಿ ಹುಟ್ಟುತ್ತೆ, ಕಾರಣ ಏನು ಅಂತಕ್ಕಂಥ ವಿಷಯಕ್ಕೆ ಹೋದಾಗ, ಹಾವು ಮೊದಲನೇದಾಗಿ, ಹಾವು ಎರಡನೇದಾಗಿ ನಾಯಿ, ಇವೆರಡೂ ಇವ್ರ ಮನೆ ಸುತ್ತಾ ಇರುತ್ತೆ. ಯಾವುದೋ ನಾಯಿ ಆಗಿರ್ಬೋದು, ಸಾಕಿರೋ ನಾಯಿ ಆಗಿರ್ಬೋದು, ಇವ್ರ ಮನೆ ಸುತ್ತಾ ಇರುತ್ತೆ. ಜೊತೆಗೆ ಅಕಸ್ಮಾತಾಗಿ ಮನೇಲಿ ನಾಯಿ ಸಾಕಿದ್ರೂ ಇವ್ರನ್ನೇ ಕಚ್ಚುವ ಮಟ್ಟಕ್ಕೂ ಹೋಗುತ್ತೆ. ಇವ್ರದೇ ನಾಯಿ ಅದು. ಕಾರಣ ಇಷ್ಟೇ. ಚಿತ್ತಾ ನಕ್ಷತ್ರ ಏನು ಅಂದರೆ, ಇದು ಏಳಿಗೆ ಇಲ್ಲದ ಒಂದು ನಕ್ಷತ್ರ. ಧೈರ್ಯ ಇರುತ್ತೆ, ತುಂಬ ಶಕ್ತಿ ಇರುತ್ತೆ, ಏನು ಬೇಕು ನಾನು ಮಾಡ್ತೀನಿ, ಯಾರು ಮಾಡಲ್ವೋ ಅಂಥ ಕೆಲಸನ ಈ ಮನುಷ್ಯ ಮಾಡಬಲ್ಲ ಅಂಥ ಎನರ್ಜಿ ಇರುತ್ತೆ. ಆದರೆ ಹಣ ಉಳಿಯಲ್ಲ, ತಾನು ಏನು ಮಾಡಬೇಕು ಅಂದರೆ ಮಾಡೋಕ್ಕಾಗಲ್ಲ. ಬೇರೆಯವ್ರಿಗೆ ಬೇಕಾದ್ರೆ ಹೇಳ್ಕೊಡ್ತಾನೆ, ಸಕ್ಸಸ್. ಬೇರೆಯವ್ರಿಗೆ ಸಹಾಯ ಮಾಡ್ತಾನೆ, ಸಕ್ಸಸ್. ಬಟ್ ಇವನು ವೈಯಕ್ತಿಕ ತೊಗೊಂಡ್ರೆ ಫೇಲ್. ಅಣ್ಣ, ಅರ್ಥ ಆಯ್ತಾ? ನಿಜ ಗುರುಗಳೇ, ನೀವು ಹೇಳ್ತಿರೋದ್ರಲ್ಲಿ ನಾನು ಮನಸ್ಸಿಟ್ಟು ಕೇಳ್ಕೊತಾ ಇದ್ದೀನಿ. ಈಗ ಎರಡನೇ ವಿಷಯಕ್ಕೆ ಬರೋಣ. ನಿಮ್ಮ ತಂದೆಗೆ ನೀವು ಎಷ್ಟು ಜನ ಮಕ್ಕಳು? ನಾವು 4 ಜನ ಮಕ್ಕಳು ಗುರುಗಳೇ. ನೀವೆಷ್ಟನೇ ನಮ್ಮಣ್ಣ? 3ನೇವರು ಗುರುಗಳೇ. ಇನ್ನು ಉಳಿಕೆ ಹೆಣ್ಣ ಗಂಡ? ದೊಡ್ಡವನು ಗಂಡು, 2ನೇದು ಹೆಣ್ಣು, 3ನೇವ್ನು ನಾನು, 4ನೇದು ಹೆಣ್ಣು. ನಿಮ್ಮ ಅಣ್ಣ ಎಲ್ಲಿದ್ದಾರೆ? ಅಣ್ಣ ಇಲ್ಲೇ ಪಕ್ಕದ ಹಳ್ಳಿನಲ್ಲಿ, ಬೇರೆ ಹಳ್ಳಿನಲ್ಲಿ, ಕೊಡಗಿನಲ್ಲೇ ಇದ್ದಾರೆ. ಕಾರಣ ಏನು? ನೀವೇ ಕಳಿಸಿದ್ದ, ಅವರೇ ಹೋಗಿದ್ದ? ಇಲ್ಲ, ಅವರೇ ತಂದೆ ಜೊತೆನಲ್ಲಿ ಸ್ವಲ್ಪ ಗಲಾಟೆ ಮಾಡ್ಕೊಂಡು ಮನೆ ಬಿಟ್ಟು ಹೊರಗಡೆ ಹೋಗಿರೋದು. ನಿಮ್ಮ ತಂದೆ ಸತ್ತಾಗ ನಿಮ್ಮ ಅಣ್ಣ ಸಂಸ್ಕಾರ ಮಾಡಿದ್ರಾ? ತಂದೆ ಸತ್ತಾಗ ಅವರು ಬಂದಿದ್ರು, ಸಂಸ್ಕಾರ ನಮ್ಮ ಜೊತೆನಲ್ಲೆಲ್ಲ ಸೇರ್ಕೊಂಡಿದ್ರು. ನೀನು ಸೇರ್ ಮಾಡಿದ್ದಾ? ನಾವೆಲ್ಲ ಸೇರಿ ಎಲ್ಲ. ಎಲ್ಲಿ ಸಂಸ್ಕಾರ ಮಾಡಿದ್ದು? ನಿಮ್ಮ ತಂದೆನ ಎಲ್ಲಿ ಸಂಸ್ಕಾರ ಮಾಡಿದ್ದು? ಜಾಗ ಯಾವ ಜಾಗದಲ್ಲಿ ಸಂಸ್ಕಾರ ಮಾಡಿದ್ರಿ? ನಮ್ಮ ಜಮೀನಿನಲ್ಲೇ ಮಧ್ಯದಲ್ಲಿ. ಈಗ ಹಳ್ಳಿ, ಈಗ ನೀವು ಹೇಳೋದನ್ನ ನಾನು ಕೇಳ್ಕೊತಾ ಇರ್ತೀನಿ, ಜಮೀನಿನಲ್ಲಿ ಹಾಕ್ಬಾರ್ದು ಅಂತ. ಅದು ಈಗ ನಮಗೆ ಅರಿವು ಬರ್ತಾ ಇದೆ, ಆಗ ನಾವು ನಮ್ಮ ಜಮೀನಲ್ಲೇ ಮಾಡ್ಬೇಕು ಅಂತ. ಓಕೆ, ಈಗ ಗುರುಜಿ, ಇದು ಏನಕ್ಕೆ ಅಂತಂದರೆ, ನೀನು ಎಷ್ಟೇ ದುಡಿದ್ರೂ ಮತ್ತು ದೇಹದ ಭಾಗಗಳು, ಕಿಡ್ನಿ, ಹಾರ್ಟು, ಲಿವರು, ಬೆನ್ನು, ಸೊಂಟ, ತಲೆ, ಇದಿಷ್ಟಕ್ಕೂ ನೀವು ನಿಮ್ಮ ಕುಟುಂಬದವರು ಅನುಭವಿಸ್ಬೇಕು. ಯಾರಿಗೆ ಯಾವ್ಯಾವುದು ಕಳ್ಕೊಳ್ಳುತ್ತೋ ಗೊತ್ತಿಲ್ಲ. ಗುರುಜಿ, ಅಂದರೆ ಯಾವ ಟೈಮಲ್ಲಿ ಯಾರಿಗೆ ಈ ಕಾಯಿಲೆ ಬರುತ್ತೋ ಗೊತ್ತಿಲ್ಲ. ಇಷ್ಟಕ್ಕೆ ಹಾರ್ಟ್ ಸಂಬಂಧಪಟ್ಟಂಥದ್ದು,
ಸೊಂಟ, ಕಾಲು, ಬೆನ್ನು ಇದೆಲ್ಲ ಸಮಸ್ಯೆಯನ್ನು ನೀವು ಗೊತ್ತಿಲ್ಲದೆ ಮಾಡ್ಕೊಂಡಿರ್ತಕ್ಕಂಥ ಒಂದು ವಿಚಾರ. ಹಾ ಗುರುಗಳೇ. ಎರಡನೇದು, ಏಳಿಗೆ ಆಗೋಕ್ಕಾಗಲ್ಲ, ನಾನು ಏನೇ ಮಾಡಿದ್ರು, ನನಗೆ ಎಷ್ಟೇ ದುಡ್ಡಿದ್ರು, ನನ್ನ ಹತ್ರ ಏನೇ ಶಕ್ತಿ ಇದ್ದರು, ನನಗೆ ಎಷ್ಟೇ ವಿದ್ಯೆ ಇದ್ದರು, ನಾನು ಅಂದ್ಕೊಂಡಂಗೆ ಏನೂ ನಡೆಯಲ್ಲ, ಅಂದ್ಕೊಳ್ಳೋದೇ ಒಂದು ಆಗದೇ ಒಂದು ಅಂತ ತುಂಬ ಬೇಜಾರಾಗತ್ತೆ. ಹೌದು ಗುರುಗಳೇ, ನಿಜ. ಈಗ ನೀನು ಮಾಡಬೇಕಾಗಿರೋ ಕೆಲಸ ಇಷ್ಟೇ. ಮದುವೆ ಆಯಿತಾ? ಹಾ, ಮದುವೆ ಆಗಿದೆ. ಎಷ್ಟು ವರ್ಷ ಆಯಿತು? ಮದುವೆ 2007 ಆಯ್ತು ಗುರುಗಳೇ. ಈಗ ಹೆಚ್ಚು ಕಡಿಮೆ 20 ವರ್ಷ. ಮಕ್ಕಳು? ಒಬ್ಬನೇ ಮಗ ಗುರುಗಳೇ. ಎಷ್ಟು ಒಂದಿಗೆ ವಯಸ್ಸು? ಅವನಿಗೀಗ 14 ವರ್ಷ ಗುರುಗಳೇ. ಏನು ಹೆಸರು, ನಕ್ಷತ್ರ ಏನು? ಅವನದು ಉತ್ತರಾಷಾಢ ನಕ್ಷತ್ರ, ಜಯಪ್ರಸಾದ್ ಅಂತ ಹೆಸರಿಟ್ಟಿದ್ದೀವಿ. ಎಷ್ಟು ವಯಸ್ಸು ಅವನಿಗೆ? ಈಗ 14 ಗುರುಗಳೇ. ಅವನ ಆರೋಗ್ಯ ಚೆನ್ನಾಗಿದೆ ಅಂತ ಅನ್ಕೋತೀಯ ಅಣ್ಣ ನೀನು? ಇಲ್ಲ ಗುರುಗಳೇ, ಅವನ ಆರೋಗ್ಯ ಆಗಾಗ ಹದಗೆಡ್ತಿರ್ತದೆ. ಅವನ ಮುಖ ಎಲ್ಲ ಊದೋದು, ಕಣ್ಣೆಲ್ಲ ಊದೋದು, ಆ ತರ ಆಯ್ತು. ಯಾಕೆ ನಿನಗೆ ನಿನ್ನ ಲೈಫು ಹಿಂಗೆ ಹಾಳು ಮಾಡ್ಕೊಂಡಿದ್ಯಾ ಗೊತ್ತಿಲ್ಲದೆ? ನಿನ್ನ ಮಗನೂ ಹಿಂಗೆ ಮಾಡಕ್ಕೆ ಮಾಡ್ತಾ ಇದೆಯಲ್ಲ, ಯಾಕೆ? ಇಲ್ಲ ಗುರುಗಳೇ, ಅದಕ್ಕಾಗಿ ನಿಮ್ಗೆ ಇವತ್ತು ಕರೆ ಮಾಡಿರೋದು. ನಾನು ತುಂಬಾ ದಿನ ನೋಡಿ 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 ಅದನ್ನ ವಿಶ್ಲೇಷಣೆ ಮಾಡಿ ಗುರುಗಳ ಹತ್ರ ಒಂದು ಫೋನ್ ಮಾಡೋರು, ಒಂದು ನಮ್ಗೆ ಉತ್ತರ ಸಿಗ್ಬೋದು ಅಂತಾನೆ ಮಾಡಿರೋದು. ನೀನು ಫಸ್ಟ್ ಏನು ಮಾಡಬೇಕಂದ್ರೆ, ನಿನ್ನ ಮಗನಿಗೆ ಇರ್ತಕ್ಕಂಥ ಉಸಿರಾಟ ಮತ್ತು ದೇಹದಲ್ಲಿರ್ತಕ್ಕಂಥ ಮಂಡಿ, ಕಾಲು, ಇಮ್ಮಡಿ ನೋವನ್ನು ಅನುಭವಿಸ್ತಾ ಇರ್ತಕ್ಕಂಥ ಹುಡುಗ ನಿನ್ಗೆ ಗೊತ್ತಾಗಿದೆಯಾ? ನಿಜ ಗುರುಗಳೇ, ಅವ್ನಿಗೆ ಉಸಿರಾಟ ಸಮಸ್ಯೆ ಇದೆ, ತುಂಬಾನೇ ಸಮಸ್ಯೆ ಉಸಿರಾಟ. ಅಲ್ಲಪ್ಪ, ನಡಿ ಸರಿನಾ? ಪಾಪ 14 ವರ್ಷ ಹುಡುಗನ ನೀನು ಈ ರೀತಿ ಚಿತ್ರಹಿಂಸೆ ಕೊಡ್ತಾ ಇದೆಯಲ್ಲ, ಎಂಥ ಅನ್ಯಾಯ ಅಲ್ವಾ ಗುರುಗಳೇ? ನಮ್ಗೆ ಅದ್ರ ಬಗ್ಗೆ ಆ ಡಾಕ್ಟ್ರು ಈಗ ಯಾರನ್ನೋ ನಿಮ್ಮಂತ ಜನಗಳು 100ಕ್ಕೊಬ್ರು, 1000ಕ್ಕೊಬ್ರು, 1,00,000ಕ್ಕೊಬ್ರು ಎಲ್ಲೋ ಒಂದ್ ಕಡೆ ಸಿಗ್ತಾರೆ. ಸಿಟಿನಲ್ಲಿ, ಹಳ್ಳಿನಲ್ಲಿ ಸಡನ್ ಆಗಿ ಏನಾರು ಹೋದ್ರೆ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗು, ತಾಯ್ತಿ ಗಟ್ಟು, ನಿಂಬೆ ಹಣ್ಣು ಮಾಡು, ಇಲ್ಲ ಆಸ್ಪತ್ರೆಗೆ ಕರ್ಕೊಂಡೋಗಿ ಇಂಜೆಕ್ಷನ್ ಹಾಕಿ, ಇಷ್ಟೇ ಇರೋದು. ಸೊ ಈಗ ನನಗೆ ಕರೆ ಸಿಕ್ಕಿದ್ದಕ್ಕೆ ನಾನು ತಿಳ್ಕೊಂಡೆ ಅಂತ ಖುಷಿ ಆಯ್ತಾನೆ ನಿನಗೆ? ಖುಷಿ ಆಯ್ತು ಗುರುಗಳೇ. ಇವತ್ತೇ ತೀರ್ಮಾನ ಮಾಡ್ಕೋಬೇಕು, ಏನೇ ಆಗಲಿ ನಾನು ಇದನ್ನು ತಿಳ್ಕೊಳ್ಳೇಬೇಕು, ನನ್ನ ಮಗ ಸರಿ ಹೋಗಬೇಕು, ನಾನು ಸರಿಯಾದ ರೀತಿ ನೀನು ಮನೆ ಕಟ್ತಾ ಇರೋದು ಸರಿ, ಕ್ಲೀನ್ ಮಾಡ್ಕೊಂಡು ಮನೆ ಕಟ್ಟು, ಓಕೆನಾ? ಸರಿ. ಏನು ಕ್ಲೀನ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಇವತ್ತು ಸಾಯಂಕಾಲ ಯಾವ ದೇವಸ್ಥಾನ, ಶಿವ ಆಗಲಿ ವಿಷ್ಣು ಆಗಲಿ, ನಿನಗೆ ಯಾವ್ದು ಇಷ್ಟ ಆಗುತ್ತೆ ಆ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಿಕೊಂಡು ದೇವರನ್ನ ಚೆನ್ನಾಗಿ ದೃಷ್ಟಿ ಇಟ್ಟು ನೋಡಿ ಮಲ್ಕೋ ಮನೆಯಲ್ಲಿ. ಆಯ್ತು ಗುರು, ಆಯ್ತು ಗುರುಗಳೇ. ಒಳ್ಳೆ ನಿದ್ದೆ ಬರುತ್ತೆ. ಬೆಳಗ್ಗೆ 5 ಗಂಟೆಗೆ ಎದ್ದು ಸ್ನಾನ ಮಾಡು, ಸುಮ್ಮನೆ ಒಂದು ಅರ್ಧ ಗಂಟೆ ವಾಕ್ ಮಾಡ್ಕೊಂಡು ಮನೆಗೆ ಬಂದು ಕಾಫಿ ಟೀ ತಗೋ. ಆಯ್ತು ಗುರುಗಳೇ. ಇಮ್ಮಿಡಿಯೇಟ್ ಆಗಿ ನೀನು ಬರಲೇಬೇಕಂದ್ರೆ ತೀರ್ಮಾನ ಮಾಡೋಕ್ಕೆ ಪ್ರಯತ್ನ ಮಾಡು, ಸತ್ಯವನ್ನು ತಿಳ್ಕೊ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇದೀಗ ಹಾವೇರಿಯಿಂದ ಮಂಗಳಮ್ಮ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಮಂಗಳಮ್ಮ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ತಿಳಿಸಿ? ನನ್ನ ಬಗ್ಗೆ ಮೇಡಮ್. ನಿಮ್ಮ ನಕ್ಷತ್ರ? ಅದೇ ಮಕೆ ನಕ್ಷತ್ರ. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ಹಲೋ. ನಮಸ್ಕಾರ ಗುರುಜಿ. ನಾರಾಯಣ, ಎಷ್ಟು ಓದಿದ್ಯಮ್ಮ? ಏನು ಓದಿದ್ದೀಯಾ ಅಂದೆ? 10ನೇ ಕ್ಲಾಸ್ ರೀ ಗುರುಗ. ಮದುವೆಯಾಗಿ ಎಷ್ಟು ವರ್ಷ ಆಯಿತು? 25 ವರ್ಷ ಆಯ್ತು. ಯಾವ ವಾರ ಆಯಿತು ಮದುವೆ? ಬುಧವಾರ ರೀ ಗುರುಜಿ. ನೀನು ಹುಟ್ಟಿದ್ದು ಯಾವತ್ತು? ಸೋಮವಾರ ಅಂತ ಹೇಳ್ತಾರೆ ಗುರುಜಿ. ಹೇಳ್ತಾರೆ, ನಿನಗೆ ಗೊತ್ತಿಲ್ಲ? ಗೊತ್ತಿಲ್ರಿ. ಓಕೆ, ನಿಮ್ಮ ಯಜಮಾನ್ರು ಏನು ಮಾಡ್ತಾರೆ? ಅವರು ಅದೇ ಇದು ಈ ಫ್ಯಾನ್ ಹಾಕ್ತಾರೆ ಗುರುಜಿ ಗುಡ್ಡದಲ್ಲಿ, ಅದನ್ನ ಕಾಯಕ್ ಹೋಗ್ತಾರೆ. ಏನು ಹಾಕ್ತಾರೆ? ಈ ಗುಡ್ಡದಲ್ಲಿ ಗಾಳಿ ಐತಿ ಇದಂತ ಫ್ಯಾನ್ ಹಾಕ್ತಾರಲ್ರಿ ಗುರುಜಿ. ಓ, ಎಷ್ಟು ವರ್ಷದಿಂದ ಮಾಡ್ತಾರೆ ಇದು? ಒಂದು 10 ವರ್ಷ ಆತ್ರಿ. ಓಕೆ, ನಿಮ್ಮ ಮಕ್ಕಳೆಷ್ಟು? 3 ಜನ ರೀ. ನಿಮ್ಮ ತಂದೆ ಎಲ್ಲಿದ್ದಾರೆ? ತಂದೆ ತೀರ್ ಹೋಗ್ಯಾರಿ ಗುರುಜಿ. ಎಷ್ಟು ವರ್ಷ ಆಯಿತು? ಅವ್ರೊಂದು 40 ವರ್ಷ ಆತ್ರಿ. ತೀರ್ಕೊಂಡೆ 40 ವರ್ಷ ಆಯ್ತಾ? ಹ್ಞೂ ಗುರುಜಿ. ಅವಾಗ ನಿನಗೆ ಎಷ್ಟು ವರ್ಷ? ಒಂದು 8 ವರ್ಷ ಇದ್ರಿ. ನಿಮ್ಮಮ್ಮ ಚೆನ್ನಾಗಿದ್ದಾರಾ? ಅವ್ರಿಗೆ ಸ್ಟ್ರೋಕ್ ಆಗೈತ್ರಿ. ಎಷ್ಟು ವರ್ಷ ಆಯಿತು? ಅವ್ರಿಗೆ ಈಗ 2 ವರ್ಷ ಆತ್ರಿ ಸ್ಟ್ರೋಕ್ ಆಗಿ. ಓಡಾಡ್ತಾರಾ? ಒಂದೇ ಕಡೆ ಮಲಗಿದಾರಾ? ಓಡಾಡ್ತಾರ್ರಿ, ಕಣ್ಣಿಗೆ ತಲೆಗೆ ಇದಾಗೈತ್ರಿ, ಕಣ್ಣು ಕಾಣಲ್ಲ. ಓಕೆ, ನೀನು ನಿದ್ದೆ ಅನ್ನೋದು ಚೆನ್ನಾಗಿ ಮಾಡ್ತೀನಿ ಖುಷಿಯಾಗಿ ಅಂತ ಅನ್ಸುತ್ತಾ ನಿಂಗೆ? ಇಲ್ಲ ಗುರುಜಿ, ನಿದ್ದೆ ಬರಲ್ರಿ. ಆಮೇಲೆ ಅದೇ ನೀವ್ ಹೇಳ್ದಂಗೆ ಭಂಗಿ ನನಗೆ ಯಾವ್ದು ಹೆಂಗೆ ಮಲ್ತಾನೆ ನನಗೆ ಗೊತ್ತಿರಲ್ರಿ. ಓಕೆ, ಯಾರು ಹೇಳಲ್ವಾ ಏನಿದು ಈ ಥರ ಹಿಂಗೆ ಮಲ್ಕೋತೀಯ ನೀನು ಅಂತ? ಯಾರು ನಿನ್ಗೆ ಇಲ್ಲಿವರೆಗೂ ಹೇಳಿಲ್ವಾ? ಇಲ್ಲ ಗುರುಜಿ, ಯಾರು ಹೇಳಿಲ್ಲ. ಅಲ್ಲ, ನೀನು ನನ್ನ ಕತ್ತು ನಾನು ಹೆಂಗೆ ಮಲಗಿರ್ತೀನಿ ಮಲ್ಕೊಳ್ಳುವಾಗ ಗೊತ್ತಿಲ್ಲದೆ ಹೆಂಗೆಂಗೋ ತಿರ್ಕೊಂಡಿರತ್ತೆ, ಉಲ್ಟಾ ಪಲ್ಟಾ ಆಗಿರತ್ತೆ, ಒಂಥರ ವಿಚಿತ್ರವಾಗಿರುತ್ತೆ ಅಂತ ಅನಿಸಿದೆ ನಿನಗೆ? ವಿಚಿತ್ರ ಆಗ್ತತ್ರಿ.
ಯಾಕೆಂದರೆ ವಿಚಾರ ಇವತ್ತು ಅದನ್ನೇ ಹೇಳಿದ್ದು, ಮಕೇ ನಕ್ಷತ್ರದಲ್ಲಿ ಹುಟ್ಟಿದವರು ಯಾವ ಕಾರಣಕ್ಕೂ ಉಸಿರಾಡೋದ ತೊಂದರೆ ತುಂಬ ಕಷ್ಟಪಡ್ತಾರೆ. ಕಾರಣ ಏನಂದರೆ ನಾವೊಂದು ತಪ್ಪು ಮಾಡ್ಕೊಂಡಿದ್ದೀವಿ. ಮನುಷ್ಯನ ನಿಜವಾದ ಉಸಿರಾಟ ಹೇಗೆ ಅಂತ ನಿಜವಾಗ್ಲೂ ತಿಳ್ಕೊತಾ ಇಲ್ಲ, ತಿಳ್ಕೊಂಡಿಲ್ಲ. ಅಲ್ಲ, ನಾವೀಗ ಉಸಿರಾಡ್ತಾ ಇಲ್ವಾ, ಗುರುಗಳಿಗೆ ಕಾಣ್ತಾ ಇಲ್ವಾ, ನಾವು ಉಸಿರಾಡದೆ ಇದ್ದೀವಾ ಅಂತ ಪ್ರಶ್ನೆ ಆಗ್ಬೋದು. ಇದು ಬದುಕಿದ್ದೀನಿ ಅನ್ನೋದಕ್ಕೆ ಐಡೆಂಟಿಫೈ ನಾವು ಉಸಿರಾಡ್ತಾ ಇರೋದು. ನಾನು ಬದುಕಿದ್ದೀನಿ ಅನ್ನೋದಕ್ಕೆ ನಾನು ಶಾಶ್ವತವಾಗಿ ಗಂಟ್ಲು ಬಾಯೆಲ್ಲ ಒಣಗ್ತದೆ ಗುರುಜಿ. ಹೇಳ್ತೀನಿ ಕೇಳಿಸ್ಕೊಮ್ಮ. ನಾನು ಬದುಕಿದ್ದೀನಿ ಅನ್ನೋ ಗುರುತಿಗೆ ಉಸಿರಾಡ್ತಾ ಇದ್ದೀವಿ, ನಾವು ಅಷ್ಟೇ, ನಮ್ಮ ಹುಟ್ಟಿದ ಮಕ್ಕಳು ಅಷ್ಟೇ ಅಂತ ಯಾರೂ ಅರ್ಥ ಆಗಿಲ್ಲ ಅಂತ ಅನ್ಕೋತೀನಿ. ಮತ್ತು ಹಾಗಿದ್ರೆ ನಿಜವಾದ ಉಸಿರಾಟ ಯಾವುದು ಪ್ರಶ್ನೆ, ಹೌದಲ್ಲ? ಹೌದು. ನಿಜವಾದ ಉಸಿರಾಟ, ಮೇಲ್ಮುಖವಾದ ಉಸಿರಾಟ, ಬೆನ್ನಿನ ಮೂಲಕ ನಡಿಬೇಕು ಉಸಿರಾಟ. ಆಗ್ತಾ ಇದೆಯಾ? ಬೆನ್ನಿನ ಮೂಲಕ ಉಸಿರು ಹೆಂಗಾಡೋದು ಅದೇ ಗೊತ್ತಿಲ್ವೇ? ಆಮೇಲೆ ನಮಗೆ 2 ಭಾಗದಲ್ಲಿ ಉಸಿರಾಟ ಆಡುತ್ತೆ, ಸತ್ಯ ಅಲ್ಲ? ಈ 2 ಭಾಗದ ಉಸಿರಾಟ ಬೆನ್ನಿನ ಮೂಲಕನೇ ಮೂವ್ ಆಗಬೇಕು, ಅದು ಗೊತ್ತಿಲ್ಲ. ಉಸಿರಾಟ ಆಡ್ತಕ್ಕಂಥದ್ದು 2 ರೀತಿಯ ಉಸಿರಾಟ ಆಡ್ತಕ್ಕಂಥದ್ದು. ಮೇಲ್ಮುಖ ಕೆಳಮುಖವಾದ ಉಸಿರಾಟ ಆಡ್ತಕ್ಕಂಥ ಪ್ರಕ್ರಿಯೆ ಬೆನ್ನಿನ ಮೂಲಕನೇ ನಡೆದಾಗ ಆ ವ್ಯಕ್ತಿ ಬದುಕಲಿಕ್ಕೆ ಅರ್ಹನಾಗಿರ್ತಾನೆ, ಆರೋಗ್ಯವಾಗಿರ್ತಾನೆ. ಈ ಉಸಿರಾಟದ ಪ್ರಕ್ರಿಯೆ ಶೇಕಡಾವಾರು 1000ರಲ್ಲಿ ಒಬ್ಬರು ಸಿಕ್ಕಲ್ಲ. ಯಾಕೆಂದರೆ ಗೊತ್ತಿಲ್ಲ. ಅರ್ಥ ಆಯ್ತಮ್ಮ? ಯಾವಾಗ ತಿಳ್ಕೊಳ್ಳೋದು? ಯಾವ ಸ್ಕೂಲಲ್ಲಿ ಹೇಳ್ತಾರೆ ಇದನ್ನು? ಅದಕ್ಕೋಸ್ಕರವಾಗಿ ಓಂಕಾರ ಅನ್ನೋದು ಏನಕ್ಕಿರೋದು ಅಂದರೆ, ಕೂತ್ಕೊಂಡು ಯಾರು ನೇರವಾಗಿ ಕೂತ್ಕೊಂಡು ಓಂಕಾರವನ್ನು ಹೇಳಿದಾಗ ಉಸಿರಾಟ ಮೇಲಕ್ಕೆ ಹೋಗುತ್ತಾ ಇಲ್ವಾ ಗಮನಿಸೋಕೆ ಗೊತ್ತಾಗತ್ತೆ, ಹೌದಲ್ಲ? ಮತ್ತು ಯಾಕೆ ಪ್ರಜ್ಞೆ ಯಾರಿಗೂ ಬಂದಿಲ್ಲ? ಮನುಷ್ಯನ ನಿಜವಾದ ಉಸಿರಾಟ ಅಂತ ತಿಳ್ಕೊಳ್ಳದೆ ನಾವು ಬದುಕ್ತಾ ಇದ್ದೀವಿ ಅಂದರೆ ಎಷ್ಟರ ಮಟ್ಟಕ್ಕೆ ನಿಮ್ಮ ಅಭ್ಯಾಸ ಚೆನ್ನಾಗಿರುತ್ತೆ, ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ನಿಮ್ಗೆ ಆಯುಷ್ ಚೆನ್ನಾಗಿರುತ್ತೆ. ಉಸಿರಾಟದ ಬಗ್ಗೆನೇ ಗೊತ್ತಿಲ್ಲ, ನಾವು ಉಸಿರಾಡ್ತಾ ಇಲ್ವಾ ಅಂತ ಕೇಳಿದ್ರೆ ಏನು ಹೇಳೋಣ ಈಗ? ಇದು ನಮ್ಮ ದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ದೊಡ್ಡ ಸಾಹಸದವಾದ ವಿಚಾರ. ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ. ಇದೇ ಈಗಲೂ ಅದನ್ನು ಪ್ರಕ್ರಿಯೆಗೋಸ್ಕರವಾಗಿ ಜನ ಪ್ರಯತ್ನ ಮಾಡ್ತಾ ಇಲ್ಲ. ಅಯ್ಯೋ ನಮ್ಮಪ್ಪ, ಅಯ್ಯೋ ನಮ್ಮವ್ವ, ಅಯ್ಯೋ ನನ್ನ ಹೆಂಡತಿ, ಇನ್ನೊಬ್ಬರನ್ನ ಅವಲಂಬಿಸ್ಕೊಂಡು ತನ್ನ ಉಸಿರಾಟವನ್ನು ಗಮನಿಸದೆ ಬದುಕುತ್ತಿರುವ ಈ ಒಂದು ಅಜ್ಞಾನತ್ವದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತ ನಮಗಿನ್ನೂ ಅರ್ಥ ಆಗಿಲ್ಲ. ಈಗ ನಿನಗೆ ಅಮ್ಮ ಅರ್ಥ ಆಯ್ತಾ ನಾನು ಹೇಳಿದ್ದು? ಹೌದ್ರಿ ಗುರುಜಿ. ಈಗ ನೀನು ಏನು ಮಾಡಬೇಕು ಅಂತ ಪ್ರಶ್ನೆ ಹಾಕಿದ್ರೆ ಏನು ಮಾಡೋಕ್ಕೆ ನಿನ್ನ ಮನಸ್ಸಲ್ಲಿ ಓಡ್ತಾ ಇದೆ? ಈಗ ತಿಳ್ಕೋಬೇಕು, ರಿಪೇರಿ ಆಗಬೇಕು ಅಂತಿದೆಯಾ? ಅಯ್ಯೋ ನನ್ನ ಕಾಲ ಅವೆಲ್ಲ ಮಾಡೋಕ್ಕಾಗಲ್ಲ ಅಂತೀಯಾ? ಎಲ್ಲ ಗುರುಜಿ ತಿಳ್ಕೋಬೇಕು ಅಂತ ಭಾಳ ಪ್ರಯತ್ನ ಮಾಡ್ತದನ್ರಿ, ಬರ್ಬೇಕು ನಿಮ್ಮ ಹತ್ರ. ಈಗ ನಿನಗೆ ತುಟಿ ಒಣಗೋದ, ಗಂಟ್ಲು ಒಣಗೋದ, ಬಾಯಿ ಒಣಗೋದ, ಯಾವ್ದು ಒಣಗೋದು? ಗಂಟ್ಲು ಒಣಗ್ತೈತ್ರಿ ಗುರುಜಿ, ರಾತ್ರಿ ಹೊತ್ತು ಮಲಗಿದಾಗ. ನೀರು ಪಕ್ಕದಲ್ಲೇ ಮಾಡ್ಕೋತೀಯ ಕುಡಿಯೋಕ್ಕೆ? ನೀರು ಮಧ್ಯ ಎದ್ದು ಕುಡಿತಾನ್ರಿ ಗುರುಜಿ. ಯಾರೋ ಒಬ್ಬರು ಮಾತಾಡ್ತಿದ್ರು, ಭಾರಿ ತಮಾಷೆ, ಖುಷಿ ಇತ್ತು ನನಗೆ. ವಾಕ್ ಹೋಗುವಾಗ ಲೇಡೀಸ್ ಮಾತಾಡ್ತಿದ್ರು, ನಗು ಬಂತು ನನಗೆ. ನನಗೆ ಗಂಟ್ಲು ತುಂಬ ಒಣಗ್ತದೆ, ಬೇಸರ ಕರ್ಕೊಂಡು ಸುಮ್ಮನೆ ನನಗೂ ಒಣಗ್ತದೆ ಅಂತ ಇಬ್ಬರು ಮಾತಾಡ್ತಾಯಿದ್ರು. ಒಬ್ಬ ಲೇಡಿ ಗಂಟ್ಲು ಒಣಗ್ತದೆ ಅಂದರು, ಇನ್ನೊಬ್ಬ ಲೇಡಿ ಬೇಸಿಗೆ ಅಲ್ವಾ ನನಗೂ ಒಣಗ್ತದೆ. ಓ ಹಂಗ, ನನಗೆ ಒಬ್ಬಳಿಗೆ ಅಂದ್ಕೊಂಡಿದ್ದೆ, ಇಬ್ಬರಿಗೂ ಒಣಗ್ತದ, ಸರಿ ಬಿಡು ಅಂತ. ನನಗೆ ನಗು ಬಂತು. ಎಂತೆಂಥ ಬುದ್ಧಿವಂತರು ಇದ್ದಾರೆ ಈ ಪ್ರಪಂಚದಲ್ಲಿ. ಗಂಟ್ಲು ಒಣಗೋದು ಬೇಸಿಗೆ ಕಾಲಕ್ಕಂತೆ. ಅಮ್ಮ, ಈ ರೀತಿ ವೆದರ್ ಸಂಬಂಧಪಟ್ಟಂಥ ನಮ್ಮ ದೇಹ ಆಗೋಂಗಿದ್ರೆ ಎಷ್ಟು ಜನ ಸಾಯ್ತಾ ಇದ್ರೂ ಗೊತ್ತಾಗ್ತಾ ಇರಲಿಲ್ಲ. ಭಗವಂತ ಎಲ್ಲ ಕಾಲಕ್ಕೂ ಅನ್ವಯವಾಗುವಂಥ ರೀತಿಯಲ್ಲಿ ಈ ದೇಹವನ್ನು ರಚನೆ ಮಾಡಿದ್ದಾರೆ. ಏನೇ ಆಗಲಿ ತಡೆಯೋ ಶಕ್ತಿ ಇದೆ ನಮ್ಮ ದೇಹಕ್ಕೆ. ಈ ಮಿಷನ್ ಬೇರೆ ಎಲ್ಲೂ ಯಾರೂ ರೆಡಿ ಮಾಡೋಕ್ಕಾಗಲ್ಲ. ಅಂಥ ಮಿಷನ್ ಭಗವಂತ ರೆಡಿ ಮಾಡಿ ನಮ್ಮನ್ನು ಕಳಿಸಿದ್ದಾನೆ. ಸರಿಯಾಗಿ ಬಳಸ್ಕೋ ಕಮಂಗಿ ಅಂತ. ನಮ್ಮ ದೇಹನೇ ರಕ್ಷಣೆ ಮಾಡ್ಕೊಳ್ಳೋಕೆ ಗೊತ್ತಿಲ್ಲದೆ ದೇವ್ರ ಹತ್ರ ಕೂತ್ಕೊಂಡು ಅಳೋವಂಥ ಅಭ್ಯಾಸ ನಮ್ಗೆ ಬರ್ತಿರೋದು. ನಮ್ಮ ದೇಹವನ್ನು ರಕ್ಷಣೆ ಮಾಡೋಕ್ಕೆ ದೇವ್ರ ನಾವು ರೆಡಿ ಮಾಡಬೇಕಾ, ದೇವ್ರು ರೆಡಿ ಮಾಡಬೇಕಾ? ಎಲ್ಲಿ ಮಾಡ್ತಾ ಇದ್ದೀವಿ? ಭಗವಂತ ಒಳ್ಳೇದು ಮಾಡೋದು ಅಲ್ಲೇ ಕೆಳಕ್ಕೆ ಹೋಗ್ತೀರಾ. ಏನು ಒಳ್ಳೇದು ಮಾಡ್ಬೇಕು ನಿಮಗೆ? ಮಾಡಾಯ್ತಲ್ಲ, ದೇಹ ರಚನೆ ಮಾಡಾಯ್ತಲ್ಲ, ಪ್ರಪಂಚಕ್ಕೆ ಕಳಿಸಾಯ್ತಲ್ಲ, ನಿನ್ಗೇನೇನು ಕೊಡ್ಬೇಕು ಕೊಟ್ಟಾಯ್ತಲ್ಲ, ಮತ್ತು ಇನ್ನೇನಕ್ಕೆ ಹೋಗಿದೆಯಾ ಅಲ್ಲಿಗೆ ಅಂತ ನಮ್ಮ ಪ್ರಶ್ನೆ ಹಾಕ್ಕೋಬೇಕು. ದೇವಸ್ಥಾನಕ್ಕೆ ಹೋಗೋದು ಮುಖ್ಯ ಅಲ್ಲ, ಏನಕ್ಕೆ ಹೋಗ್ತೀಯಾ, ಏನು ತಿಳಿತೀಯಾ, ಏನು ತಿಳಿದಿದ್ದೀಯಾ, ಮಕ್ಕಳಿಗೆ ಹೇಳ್ಕೊಡಿ. ನಿಮಗೆ ಗೊತ್ತಿಲ್ಲ. ಅದಕ್ಕೆ ಈ ಅಡ್ಡದಾರಿಲಿ ಒಂದು ವಿಷಯ ಏನು ಅಂದರೆ, ಅಪ್ಪ ಅಮ್ಮ ಏನು ಮಾಡಿಲ್ವೋ ಅದನ್ನು ಮಕ್ಳಿಗೆ ಮಾಡಿಸ್ತಾರೆ. ಸ್ವಾಮಿ ನಾವು ವಿದ್ಯಾಬುದ್ಧಿ ಕಲ್ತಿಲ್ಲ, ನಮ್ಮ ಮಕ್ಕಳಾರು ಒಳ್ಳೆಯದ. ನೀನು ಓದದೇ ಇದ್ರೆ ನಿನ್ನ ಮಗ ಹೆಂಗೆ ಓದ್ತಾನೆ?
ಸಾಧ್ಯನಮ್ಮ? ಅದಕ್ಕೆ ಉದಾಹರಣೆ ಹೇಳ್ತೀನಿ. ಒಳ್ಳೊಳ್ಳೆ ಆಫೀಸರ್ ಆಗಿ IAS IPS ಮಾಡಿರ್ತಕ್ಕಂಥ ಬಡತನದಲ್ಲಿ ಹುಟ್ಟಿರ್ತಕ್ಕಂಥವರು ದುರಂತ ಸಾವಿನಲ್ಲೇ ಸತ್ತಿರುವ ಇತಿಹಾಸ ನಮ್ಮ ದೇಶದಲ್ಲಿದೆ. ಎಚ್ಚರಿಕೆ. ಶ್ರೀಮಂತಿಕೆಗೋಸ್ಕರವಾಗಿ ಓದಿಸಿ ನನ್ನ ಮಗನ ಫಾರಿನ್ ಕಳಿಸ್ತೀನಿ, ನಾನೇನೋ IAS ಮಾಡಿಸ್ತೀನಿ ಅಂತಕ್ಕಂಥ ಕನಸು ಕಾಣ್ತಕ್ಕಂಥ ತಂದೆ ತಾಯಿಗಳಿಗೆ ಸಿಗೋದು ಒಂದೇ ಅಕಾಲಿಕ ಮರಣ. ಇದು ನಮ್ಮ ಕರ್ನಾಟಕದಲ್ಲಿ ಬೇಕಾದಷ್ಟು ನಿದರ್ಶನಗಳಾಗ್ತಾ ಇದೆ. ಒಳ್ಳೊಳ್ಳೆ ಉನ್ನತ ಮಟ್ಟಕ್ಕೆ ಹೋಗಿ ತಾಯಿ ಹಾಕ್ಕೊಳ್ಳೋಕೆ ಬಟ್ಟೆ ಇಲ್ಲದ ರೀತಿಯಲ್ಲಿ ಓದಿಸಿ ಇವತ್ತು ಬೀದಿಯಲ್ಲಿ ಬಿಕಾರಿತನವಾಗಿ ಬದುಕ್ತಾ ಇದ್ದಾರೆ. ಪಾಪ ಬೇಜಾರಾಗತ್ತೆ, ಹೆಸರಳಕ್ಕೆ ಇಷ್ಟಪಡಲ್ಲ. ಅಂತಹ ಕಷ್ಟಪಟ್ಟು ಮಗನನ್ನು ಓದಿಸಿ ಅನಾಥ ಶವವನ್ನಾಗಿ ಮಾಡಿ ಶವದ ಮುಂದೆ ಕೂತ್ಕೊಂಡು ಬಂಬಡಿ ಹೊಡ್ಕೊಂಡು ನಿಮ್ಮ IAS IPS ಏನು ವರ್ಕ್ ಆಗ್ತಾ ಇದೆ? ಪ್ರತಿಯೊಬ್ಬರು ಯೋಚನೆ ಮಾಡಿ. ಮಕ್ಕಳನ್ನು ನಮ್ಮ ಕೈಲಾಗದೇ ಇರೋದನ್ನು ನಮ್ಮ ಮಕ್ಕಳನ್ನ ವಿದ್ಯಾವಂತರು ಮಾಡಬೇಕು ಅಂತಕ್ಕಂಥ ಪ್ರಯತ್ನ ಸರಿಯೇ ಆದರೂ ನೀವು ಸುಖ ಬಿದ್ದಿಲ್ಲ, ನಿಮಗೆ ನೆಮ್ಮದಿ ಸಿಕ್ಕಿಲ್ಲ, ನಿಮಗೆ ಆರೋಗ್ಯ ಚೆನ್ನಾಗಿಲ್ಲ ಅಂದಮೇಲೆ ನಿಮ್ಮ ಮಕ್ಕಳು ಓದೇನು ಮಾಡ್ತಾರೆ? ಆರೋಗ್ಯನೇ ಚೆನ್ನಾಗಿಲ್ಲ ಅಂದರೆ ಯೋಚನೆ ಮಾಡಬೇಕಲ್ಲ ಪ್ರತಿಯೊಬ್ಬರು. ಅವ್ರು ಮಲ್ಕೊಂಡು ಮಕ್ಕಳನ್ನ ಹೇಳಿಸ್ತಾರೆ ಓದು ಅಂತ. ಅವ್ರು ತುಂಬ ಓದ್ಕೊಂಡು ಮಲ್ಕೋತಾರೆ, ಮಕ್ಕಳು ಓದು ಅಂತ ಹೇಳಿಸ್ತಾರೆ. ತಪ್ಪಲ್ವಾ ಇದು? ತಂದೆ ತಾಯಿ ಏನು ಮಾಡ್ತಾರೋ ಅದನ್ನು ಮಕ್ಕಳು ಮಾಡ್ತಾರೆ. ನೀವು ಹೇಳಬೇಡಿ, ನೀವು ಮಾಡಲ್ಲ. ನೀವು ಅವ್ರಿಗೆ ಅಡ್ವೈಸ್ ಮಾಡೋಕ್ಕೆ ಹೋಗ್ತೀರಾ, ನಾನೇನೋ ಹಿಂಗಾದೆ, ನೀನು ಚೆನ್ನಾಗಿರೋ, ಅದೇನು ಚೆನ್ನಾಗಿರ್ತಾರೆ, ನಿನ್ನಂಗೆ ಅದು ಆಗೋದು. ಈ ಸತ್ಯನ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ನಿನ್ನ ಮಖೇ ನಕ್ಷತ್ರದ ಸತ್ಯಾಂಶ ಏನಕ್ಕೆ ಇಷ್ಟು ಹೇಳಿದೆ ಅಂದರೆ, ನಿಮ್ಮ ತಂದೆ ನಿನಗೆ ಚಿಕ್ಕ ವಯಸ್ಸಲ್ಲಿದ್ದಾಗ ನಿನಗೊಂದು ಮದುವೆ ಅಂತ ಮಾಡುವ ಸಂದರ್ಭದಲ್ಲಿ ನಿಮ್ಮ ತಂದೆ ಇಲ್ಲ ಅಂದರೆ ನಾವೆಷ್ಟು ಪಾಪಿಗಳಾಗ್ತೀವಿ ಅಂತ ಅನ್ಕೋಬೇಕಾಗತ್ತೆ. ಒಂದು ಮಗು, ಒಂದು ಹೆಣ್ಣಾಗಲಿ ಗಂಡಾಗಲಿ ತಂದೆ ತಾಯಿಯಿಂದ ಆಶೀರ್ವಾದ ಮಾಡಿಸ್ಕೊಳ್ಳದೆ ಮಾಡುವಂಥ ಮದುವೆ ಯಾವ ಕಾರಣಕ್ಕೂ ಏಳಿಗೆ ಆಗಲ್ಲ. ತಂದೆ ತಾಯಿ ಇಲ್ಲದಂತಹ ಮದುವೆ ಅದು ಮದುವೆನೇ ಅಲ್ಲ. ಹಂಗಂತ ಇಲ್ಲ ಅಂದ್ರೆ ಮದುವೆ ಮಾಡ್ಕೊಬೇಡಿ ಅಂತ ದಯವಿಟ್ಟು ಅನ್ಕೋಬೇಡಿ. ಎಷ್ಟು ನೋವಾಗತ್ತೆ, ಹೌದಲ್ಲಮ್ಮ? ಏನೆಲ್ಲ ಬರ್ಬೋದು, ಎಷ್ಟು ಜನ ಬರ್ಬೋದು. ಅಪ್ಪ ಅಮ್ಮ ಇದ್ದರೆ ಮಾತ್ರ ಮದುವೆಗೊಂದು ಶ್ರೇಯಸ್ಸು. ಅದರಲ್ಲೂ ಈ ಕಿತ್ತೋಗಿರೋ ಲವ್ ಮಾಡೋರ್ಗೆ ಅವೆಲ್ಲ ಕೇರೇ ಇಲ್ಲ. ಅಪ್ಪನೋ ಎಲ್ಲೋ ಹೂ ಆರ್ ಯು ಅಂದ್ಬಿಟ್ಟು ಟಾಟಾ ಬಾಯ್ ಮಾಡ್ಕೊಂಬಿಡ್ತಾರೆ. ಅದು ಅವ್ರ ಕರ್ಮ, ಅಪ್ಪ ಅಮ್ಮನ ಕರ್ಮ, ಅದು ಮಕ್ಕಳದಲ್ಲ. ಅವ್ರ ಅಕ್ಷತೆ ಕೈ ತಲೆ ಮೇಲೆ ಹಾಕಬೇಕು ಅಂತಾರೆ, ಇವ್ರು ಮೊದಲೇ ಹಾಕೊಂಬಿಟ್ಟಿರ್ತಾರೆ. ಅವ್ರು ಹಾಕೋಕ್ಕೆ ಮುಂಚೆ ಇವರೇ ಹಾಕೊಂಬಿಟ್ಟಿರ್ತಾರೆ. ಯಾಕೆ ಲವ್ ಇವರೆಲ್ಲ ಹಾಕೋದು. ಇವ್ರು ಶಾಸ್ತ್ರ ಕೇಳಕ್ಕೆ ಹೋಯ್ತಾರೆ, ನಮ್ಮ ಹುಡುಗಿ ಹೆಣ್ಣು ಒಪ್ತಾ ಇಲ್ಲ ನೋಡಿ ಅಂತ. ಅವ್ರು ಒಪ್ಪ ಆಯಿತು, ಮಾಡ್ಕೊಂಡು ಆಯಿತು. ಇವ್ರಿಗೆ ಗೊತ್ತಾಗಿದ್ದು ಈಗ. ಇವ್ರು ಅಕ್ಷತೆ ಹಾಕಿ ರೆಡಿ ಇರ್ತಾರೆ, ಅಕ್ಷತೆ ಹಾಕ್ಸ್ಕೊಳ್ಳೋಕೆ ಹೆಣ್ಣು ಗಂಡೇ ಇರಲ್ಲ. ಈ ಸತ್ಯ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂದರೆ, ನಾವು ಮಲಗೋದು ಕೂತ್ಕೊಳ್ಳೋದ್ರ ಬಗ್ಗೆನೇ ಇನ್ನೂ ತಿಳ್ಕೊಂಡಿಲ್ವಲ್ಲ, ಅದಕ್ಕಾಗ್ತಾ ಇದೆ. ಅಮ್ಮ, ತಿಳ್ಕೊಳ್ಳೋ ಪ್ರಯತ್ನ ಮಾಡು, ಯೋಚನೆ ಮಾಡಬೇಡ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ ತಿಳಿಸ್ಕೊಡ್ತಾ ಇದ್ರಿ, ನಮ್ಮ ಅಭ್ಯಾಸಗಳು ಸ್ಥಿರವಾದಾಗ ನಮ್ಮ ಭವಿಷ್ಯ ಸುಭದ್ರವಾಗಿರುತ್ತೆ ಅಂತ ಹೇಳಿ ಮುಂದುವರಿಸ್ತಾ ಹೋಗೋದಾ? ಈಗ ಅಭ್ಯಾಸ ಅನ್ನೋದು ಅವಶ್ಯಕತೆ ಇದೆ, ಈ ಎಲ್ರಿಗೂ ಬೇಕು. ಒಳ್ಳೆ ಅಭ್ಯಾಸ ಬೇಕು ಅಂತ. ಈ ಅಭ್ಯಾಸ ಯಾರ ಅಧೀನದಲ್ಲಿದೆ? ಅಭ್ಯಾಸ ಯಾರ ಅಧೀನದಲ್ಲಿದೆ? ನಿದ್ರೆಯ ಅಧೀನದಲ್ಲಿದೆ. ಈ ನಿದ್ರೆ ಯಾರ ಅಧೀನದಲ್ಲಿದೆ ಗೊತ್ತಾಗ್ತಾ ಇದೆಯಾ? ಒಂದಕ್ಕೊಂದು ಲಿಂಕ್ ಇದು. ಮೊಮ್ಮಗ ಅಂದ್ರೆ ಅವರಪ್ಪ ಯಾರು, ಅವರಪ್ಪ ಯಾರು, ವಂಶ ಬೇಕಲ್ಲ. ಹಾಗೆ ನಿದ್ರೆ ಯಾರ ಅಧೀನದಲ್ಲಿ ಇದೆ ಹೇಳಕ್ಕಾಗತ್ತಾ? ನಾವು ಬೆಳೆಸುವ ತಲೆದಿಂಬು. ನಿದ್ರೆ ಇರೋದು ಯೋಚನೆಯ ನಿದ್ರೆ. ಅಂದರೆ ಯೋಚನೆ ಏನು ಮಾಡ್ತಾನೋ ಮನುಷ್ಯ ಮಲಗುವಾಗ ನಿದ್ದೆ ಬರಲ್ಲ. ಹೌದಲ್ಲ? ಯೋಚನೆ ಮಾಡ್ಕೊಂಡು ಮಲಗಿದ್ರೆ ನಿದ್ದೆ ಬರುತ್ತಾ? ಬರಲ್ಲ. ಈಗ ಇರ್ತಕ್ಕಂಥದ್ದು ನಮ್ಮ ಅಭ್ಯಾಸ ಯಾವುದ್ರ ಅಡಿಯಲ್ಲಿದೆ? ಯೋಚನೆಯ ಅಡಿಯಲ್ಲಿದೆ. ಈಗ ಯೋಚನೆ ಮಾಡಿಕೊಂಡು ನೀವು ದಿಂಬಿಗೆ ತಲೆ ಕೊಟ್ಟರೆ ಅದು ವಾಮಿಟ್ ಮಾಡುತ್ತೆ. ಆಗಲೇ ಮನುಷ್ಯ ಒದ್ದಾಡೋದು. ಹೌದಾ? ಕಮಿಟ್ಮೆಂಟ್ ಏನೇ ಇರ್ಬೋದು. ಹಾಗಿದ್ದ ಮೇಲೆ ಮಲಗುವ ದಿಂಬಿಗೆ ನಾವು ಏನು ಒಪ್ಪಿಸ್ಬೇಕು? ದೇವಸ್ಥಾನದಲ್ಲಿ ಅವೆಲ್ಲ ಒಪ್ಸೋದು. ದಿಂಬಿಗೆ ಒಪ್ಪಿಸ್ರಿ. ದೇವಾಲಯದಲ್ಲಿ ಕೂತ್ಕೊಂಡು ದೇವ್ರ ಹತ್ರ ಒಪ್ಸಿದ್ರೆ ನಿಮಗೆ ಸಾಲ್ವ್ ಮಾಡಲ್ಲ. ನೀವು ಮಲಗೋ ದಿಂಬಿಗೆ ಒಪ್ಪಿಸ್ಬೇಕು. ದಿಂಬಿಗೆ ಏನು ಒಪ್ಪಿಸ್ಬೇಕು? ನಾವು ಹಾಕೊಳ್ಳೋ ದಿಂಬಲ್ವಾ ಅದು? ಹಂಗಂತೀಯಮ್ಮ? ಯಾಕೆ ಅಂದರೆ ನಮ್ಮ ತಲೆಯ ಭಾಗ, ನಮಗೆ ತಲೆ ಇದೆಯಲ್ಲ, ನಮ್ಮ ತಲೆಯ ಭಾಗದ ಒಂದು ಮಂತ್ರ ಇದೆ. ತಲೆಯ ಭಾಗಕ್ಕೆ ಒಂದು ಮಂತ್ರ ಇದೆ. ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಪ್ರತಿ ಅಂಗಾಂಗಗಳಿಗೂ ಮಂತ್ರ ಇದೆ. ಅದಕ್ಕೆ ಕೆಲವರಿಗೆ ಮಂತ್ರ ಕೇಳ್ತಾ ಇದ್ರೆ ಖುಷಿ ಆಗುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ ಮಂತ್ರ, ಏನೋ ಒಂಥರ ಖುಷಿ ಆಗುತ್ತೆ. ಹೌದಾ? ಕೆಲವು ಮಂತ್ರ ಕೇಳಿದ್ರೆ ಅಯ್ಯೋ ಆಯ್ತಲ್ಲಪ್ಪ, ತಡ್ಕೊಳಕ್ಕೆ ನಿಲ್ಸಪ್ಪ ಸ್ವಲ್ಪ
ಅದು ಮಂತ್ರನೇ, ಇದು ಮಂತ್ರನೇ. ಅರ್ಥ ಇಷ್ಟೇ, ನಮಗೆ ಯಾವುದು ಹೋಲಿಕೆ ಆಗತ್ತೆ. ಕೆಲವರಿಗೆ ಪ್ರಾರ್ಥನೆ ಇಷ್ಟ, ಕೆಲವರಿಗೆ ಪೂಜೆ ಇಷ್ಟ, ಕೆಲವರಿಗೆ ಮಂತ್ರ ಹೇಳೋದು ಇಷ್ಟ, ಹೌದಾ? ಆದರೆ ಆ ಇಷ್ಟ ಅಂತಕ್ಕಂಥದ್ದು ಇರ್ತಕ್ಕಂಥದ್ದು ದೇಹದ ನರಮಂಡಲದ ಮೇಲೆ ಅಪ್ಲೈ ಆಗತ್ತೆ. ಈ ನರಮಂಡಲಕ್ಕೆ ಬೇಕಾಗಿರ್ತಕ್ಕಂಥದ್ದು ಯೋಚನೆ ಅಂತಕ್ಕಂಥದ್ದನ್ನು ನಾವು ಒಂದು ಯಾವುದಾದ್ರೂ ಎಲೆಕ್ಟ್ರಿಷಿಯನ್ ಶಾರ್ಟ್ ಸರ್ಕ್ಯೂಟ್ ಆದಾಗ ವೈರು ಹಂಗೆ ಶಿಂಕ್ ಆಗಿಬಿಡತ್ತೆ, ಹೌದಾ? ಹಾಗೆ ಯೋಚನೆಯಲ್ಲಿ ನಮ್ಮ ಮೆದುಳಿನ ಗ್ರಂಥಿಗಳು ಶಿಂಕ್ ಆಗತ್ತೆ, ಮೆದುಳಿನ ಗ್ರಂಥಿಗಳು ಶಿಂಕ್ ಆಗತ್ತೆ. ಆ ಶಿಂಕ್ ಆದಾಗ ಏನಾಗತ್ತೆ, ನಿಮಗೆ ಮರು ಆಟೋಮೆಟಿಕ್ ಸ್ಟಾರ್ಟ್ ಆಗತ್ತೆ. ನೀನು ಎಷ್ಟೇ ಓದಿದ್ರು, ನೀನೇನೇ ರಾತ್ರಿ ಮಾತಾಡ್ಬಿಟ್ಟು ಬೆಳಗ್ಗೆ ಹೇಳಬೇಕಾದ್ರೆ ರಾತ್ರಿ ಏನೋ ಜ್ಞಾಪಕ ಬಂತು, ಜ್ಞಾಪಕ ಮಾಡಿಕೊಂಡೆ ಅಂತ ಬೆಳಿಗ್ಗೆ ಎದ್ದು ಯೋಚನೆ ಮಾಡಬೇಕಾಗತ್ತೆ. ಸೊ ಇದಕ್ಕೆ ಕಾರಣ ಏನು ಅಂದರೆ, ನಮ್ಮ ದೇಹದ ನರಮಂಡಲ ಕಂಪ್ಲೀಟಾಗಿ ಓಪನ್ ಆಗಬೇಕಂದ್ರೆ ಓಂಕಾರ ಅಂತಕ್ಕಂಥದ್ದು, ತಲೆಗೆ ಬೇಕಾಗಿರ್ತಕ್ಕಂಥ ಓಂಕಾರವನ್ನು ನಾವು ಹೇಗೆ ನಾವು ಹೇಳಿದಾಗ ಒಂದೇ ದೀಪ ಉರಿಯುವಂಥ ರೀತಿಯಲ್ಲಿ ಮೇಲ್ಮುಖವಾಗಿ ಹೋಗುತ್ತೋ ಹಾಗೆ ನಿಮ್ಮ ದೇಹವನ್ನು ಹಾಗೆ ಕೂರಿಸ್ಕೋಬೇಕು ಕೂತ್ಕೊಳ್ಳುವಾಗ. ಇದಕ್ಕೆ ಆಸನ ವ್ಯವಸ್ಥೆ ಅಂತ ಹೇಳ್ತೀವಿ. ಮೊದಲನೇದು, ಪೂಜೆಗೆ ರೆಡಿ ಆಗಬೇಕು, ಸಿದ್ಧತೆ ಆಗಬೇಕು ಅಂದರೆ ಕೂತ್ಕೊಳ್ತಕ್ಕಂತಹ ರೀತಿ ಸರಿಯಾಗಿದ್ದರೆ ಪೂಜೆ ಏನು ಮಾಡಿದ್ರು ನಿಮಗೆ ಮನಸ್ಸಿಗೆ ದೇಹಕ್ಕೆ ಅಂಟುತ್ತೆ. ಕೂತ್ಕೊಳ್ಳೋದೇ ಚೆನ್ನಾಗಿಲ್ಲ ಅಂದರೆ ಊಟ ಮಾಡಿದ್ರೂ ನಿಮ್ಮ ಮೈ ಎತ್ತಲ್ಲ. ಕೆಲವರು ಹೇಳ್ತಾರೆ ಊಟ ಮಾಡಿದ್ರು ಮೈ ಎತ್ತಲ್ಲ ಅಂತ. ಯಾಕೆಂದರೆ ಕೂತ್ಕೊಳ್ಳೋದು ಬರಲಿಲ್ಲ, ಗೊತ್ತಿಲ್ಲ. ಕೂತ್ಕೊಳ್ಳೋದು ಗೊತ್ತಿಲ್ಲದೆ ಊಟ ಮಾಡೋಕ್ಕೆ ಹೋಗಬಾರ್ದು. ಅದಕ್ಕೆ ಸಣ್ಣ ಉದಾಹರಣೆ, ಮಣೆ ಮೇಲೆ ಕೂತ್ಕೊಂಡು, ಚಾಪೆ ಮೇಲೆ ಕೂತ್ಕೊಂಡು ಊಟ ಮಾಡೋದ್ರಿಂದ ಏನೆಲ್ಲ ಪ್ರತಿಫಲ ಸಿಗುತ್ತೆ ಅಂತ ಇದನ್ನು ಪ್ರಯತ್ನ ಮಾಡಿದ್ರೆ ಮಾತ್ರ ಗೊತ್ತಾಗೋದು. ಮಣೆ ಮೇಲೆ ಕೂತ್ಕೋಬೇಕು ಊಟ ಮಾಡೋಕ್ಕೆ, ಮಣೆ ಮೇಲೆ ಕೂತ್ಕೋಬೇಕು ಪೂಜೆ ಮಾಡೋಕ್ಕೆ. ಇವೆರಡರ ಸತ್ಯನೂ ಇನ್ನೂ ನಮ್ಗೆ ಗೊತ್ತಾಗಿಲ್ಲ. ಯಾಕೆ ಮಣೆ ಮೇಲೆ ಕೂತ್ಕೋಬೇಕು? ನಾನು ಕೆಳಗೆ ಕೂತ್ಕೋತೀನಪ್ಪ. ಸುಮಾರು ಜನ ಬಂದ ತಕ್ಷಣ ಕೆಳಗೆ ಕೂತ್ಕೋ ಶುರು ಮಾಡ್ತಾರೆ. ಕೂತ್ಕೋಬಾರ್ದು, ಇಡೀ ಮನೆ ಕೊಡ್ತೀನಿ, ಇಲ್ಲ ಚಾಪೆ ಕೊಡ್ತೀನಿ. ಆದರೆ ಮನೆಗಳಲ್ಲಿ ಎಷ್ಟು ಜನ ಮಣೆ ಮಾಡಿಸಿಟ್ಟವ್ರೆ? ಯಾರೂ ಮಾಡಿಸಲ್ಲ, ಯಾರೂ ಬಳಸ್ತಿಲ್ಲ. ಅದಕ್ಕೆ ನಿಮ್ಮ ಬೆನ್ನು ನಿಮ್ಮದಲ್ಲ. ಕೂತ್ಕೊಳ್ಳೋಕ್ಕೆ ಮಣೆ ಇಲ್ಲ, ಮಲಕ್ಕೊಳ್ಳೋಕ್ಕೆ ಸರಿಯಾದ ದಿಂಬಿಲ್ಲ. ಸರಿಯಾದ ದಿಂಬು ಅಂದರೆ ಯಾವುದಪ್ಪ ಅದು ಅಂತ ಪ್ರಶ್ನೆ ಆಗುತ್ತೆ ಅಲ್ವಮ್ಮ? ಕುತ್ತಿಗೆಗೆ ಮಾತ್ರ ದಿಂಬು ಹಾಕ್ಕೋಬೇಕಾ? ಕುತ್ತಿಗೆ ಸೇರಿಸಿ ದಿಂಬು ಹಾಕ್ಕೋಬೇಕಾ? ಆ ದಿಂಬು ಕುತ್ತಿಗೆ ಭಾಗ, ಬೆನ್ನಿನ ಭಾಗ ಯಾವ ರೀತಿ, ಯಾವ ಭಾಗ ಆ ದಿಂಬಿನ ಮೇಲೆ ಕೂರಬೇಕು. ಈ ಪ್ರಜ್ಞೆಯನ್ನು ಇಟ್ಕೊಂಡಾಗ ನಿಮಗೆ ಉಸಿರಾಟ ಸಲೀಸಾಗತ್ತೆ. ಎಲ್ಲರ ದೇಹದ ಆ್ಯಂಗಲ್ ಅಂದರೆ ದಪ್ಪ, ಸಣ್ಣ, ಅಗಲ ವ್ಯತ್ಯಾಸ ಇರುತ್ತಲ್ಲ. ದೇಹ ಒಂದೇ ಥರ ಇರಲ್ಲ. ಕುತ್ತಿಗೆ ಒಂದೇ ರೀತಿ ಸೈಜ್ ಇರಲ್ಲ. ಒಬ್ಬೊಬ್ಬರ ಕುತ್ತಿಗೆ ಒಂದೊಂದು ಥರ ಇರುತ್ತೆ. ಸೊ ಆ ಕುತ್ತಿಗೆ ಮೇಲೆ, ತಲೆಯ ಭಾಗದ ಮೇಲೆ ನಿಮ್ಮ ಮಧ್ಯದಲ್ಲಿರ್ತಕ್ಕಂಥ ಕುತ್ತಿಗೆ ಭಾಗ, ಆ ದಿಂಬಿಗೆ ಎಷ್ಟರ ಮಟ್ಟಕ್ಕೆ ನೀವು ಸಪೋರ್ಟಿವ್ ಆಗಿ ದಿಂಬು ಇಟ್ಕೊಂಡಿದ್ದೀರಾ ಸ್ವಲ್ಪ ಗಮನಿಸ್ಕೋಬೇಕು. ಯಾವುದೋ ಒಂದು ದಿಂಬು, ಕೆಲವರು ದಿಂಬಿನ ಮೇಲೆ ದಿಂಬು ಹಾಕತ್ತಾರೆ. ಇದೊಂಥರ ಶೋಕಿ. ಏನು ಅಂದರೆ ಕತ್ತೆ ಮೇಲೆ ಹೋಗ್ಬಿಟ್ಟಿರ್ತದೆ. ಒಂದೊಂದು ವಿಚಿತ್ರ ಅಲ್ಲ. ಯಾಕೆ? ನನಗೆ ಅಭ್ಯಾಸ. ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗೋಕ್ಕೆ ತುಂಬ ಅಪ್ಲಿಕೇಶನ್ ಹಾಕೊಂಡಂಗೆ. ಅದು ಎತ್ತರವಾದ ದಿಂಬು ಯಾರು ಬಳಸ್ತಾರೋ ಹಾರ್ಟ್ ಅಟ್ಯಾಕ್ಗೆ ಆಹ್ವಾನ, ಅಂದರೆ ಇನ್ವಿಟೇಷನ್ ಪ್ರಿಂಟ್ ಮಾಡ್ದಂಗೆ, ಬೇಗ ಹಾರ್ಟ್ ಅಟ್ಯಾಕ್ ಆಗಲಿ ನನಗೆ. ಕಾರಣ ಆ ದಿಂಬಿನ ಎತ್ತರಕ್ಕೂ ನಮ್ಮ ಕುತ್ತಿಗೆಯ ಭಾಗ ಇರತಕ್ಕಂಥ ದಪ್ಪಕ್ಕೂ ನಿಕಟವಾದ ಸಂಬಂಧವನ್ನು ಕಲ್ಪಿಸಿ ನಾವು ದಿಂಬನ್ನು ಆರಿಸ್ಕೋಬೇಕು. ಆರಿಸ್ಕೊಳ್ಳೋದ್ರ ಜೊತೆಗೆ ನೀವೇನೇ ಮಾಡಿದ್ರು 2 ನಿಮಿಷ ಮಲಗಿರ್ತೀರ ಅಷ್ಟೇ, ಚೇಂಜ್ ಆಗೇ ಆಗ್ತೀರ. ಕಾರಣ ನಿಮ್ಮ ದೇಹದ ನರಮಂಡಲಗಳನ್ನು ನೀವು ಎಚ್ಚರಿಕೆ ಮಾಡೋದಕ್ಕೆ ನಿಮ್ಮ ಪ್ರಯತ್ನ ಏನೂ ಆಗಿಲ್ಲ. ನಮ್ಮ ದೇಹದ ನರಮಂಡಲ ಎಚ್ಚರಿಕೆ ಮಾಡಬೇಕಾ ಬೇಡವಾ? ಮಾಡಬೇಕು. ಯಾವ ರೀತಿ ಮಾಡ್ತಾ ಇದ್ದೀರಾ ತೋರಿಸಿ. ನಿಮ್ಮ ಮಕ್ಕಳಿಗೆ ಮಾಡಿಸ್ತಾ ಇದ್ದೀರಾ ತೋರಿಸಿ. ನಾವು ಮಾಡಿಸ್ತಾ ಇರೋದು ಮಕ್ಕಳಿಗೆ, ನಾವು ಮಾಡ್ತಾ ಇರೋದು ಯಾವುದು ಗೊತ್ತೇನಮ್ಮ? ಅಡ್ಡದಾರಿ ಹಿಡಿಸ್ತಕ್ಕಂಥ ಮಂತ್ರಗಳು. ಏನು ಅಡ್ಡದಾರಿ ಅಂದರೆ? ಬೀಜ ಮಂತ್ರ. ನನ್ನ ಮಗ ಓದ್ತಾ ಇಲ್ಲ, ಈ ಮಂತ್ರ ಹೇಳ್ಕೊಳ್ಳಿ. ನನ್ನ ಮಗನ ನಿದ್ದೆ ಬರ್ತಾ ಇಲ್ಲ, ಈ ಮಂತ್ರ ಹೇಳ್ಕೊಳ್ಳಿ. ನನ್ನ ಮಗ ಗಲಾಟೆ ಮಾಡ್ತಾನೆ, ಈ ಮಂತ್ರ ಹೇಳ್ಕೊಳ್ಳಿ. ಇದು ಲಂಚ ಕೊಡೋದು ಇದು. ಅದಕ್ಕೆ ಕೆಲವರು ಈ ಮಾರ್ಕೆಟಿಂಗ್ ಗುರುಗಳು ಹೇಳ್ಕೊಡ್ತಾರೆ, ಈ ಮಂತ್ರ ಇಷ್ಟು ಸಲ ಹೇಳಿ. ಈ ಮಾರ್ಕೆಟಿಂಗ್ ಗುರುಗಳಿಗೆ ಇದೇ ಕೆಲಸ. ಮಂತ್ರ ಹೇಳಿ ಸರಿ ಹೋಗಂಗಿದ್ರೆ ಇವನು ಇನ್ನೊಬ್ಬರಿಗೆ ಯಾಕೆ ಹೇಳಬೇಕಿತ್ತು? ಅವನೇ ಕೂಜಿದ್ದಾಗಲೆಲ್ಲ ಉದುರಿಸ್ಕೋಬೋದಾಗಿತ್ತು ಹೇಳ್ಬಿಟ್ಟು, ಅಲ್ವೇನಮ್ಮ? ಅಂತ ನಮ್ಮ ಜನ ತಿಳ್ಕೋಬೇಕು. ಮಂತ್ರವನ್ನು ನಮ್ಮ ಸ್ವಾರ್ಥಕ್ಕೆ ಬಳಸ್ತಕ್ಕಂಥದ್ದು ಇದೆಯಲ್ಲ, ಇದರಂಥ ದೊಡ್ಡ ನರಕ ಇನ್ನೊಂದಿಲ್ಲ. ನಮ್ಮ ಬದುಕಿಗೆ ಮಂತ್ರಗಳನ್ನು ಬಳಸಬಾರ್ದು. ನಮ್ಮ ದೇಹಕ್ಕೆ ಯಾವುದನ್ನು ಬೇಕೋ ಅದನ್ನು ಬಳಸಬೇಕೇ ಹೊರತು ಸ್ವಾರ್ಥಕ್ಕೆ ನಾವು ಬಳಸಿದ್ರೆ ಜೀವನ ಪರ್ಯಂತ ನಮಗೆ. ಯಾಕೆ ಅಂದರೆ
ಹುಟ್ಟೋದ್ರಿಂದ ಸಾಯೋವರೆಗೂ ಮನುಷ್ಯ ಯಾವುದನ್ನ ಏನು ಬಯಸ್ತಾನಮ್ಮ? ಮಗು ಹುಟ್ಟೋದ್ರಿಂದ ಹಿಡಿದು ಹುಟ್ಟಿದಾಗಲೇ ಅಳುತ್ತೆ ಮಗು. ಏನಕ್ಕೆ ಅಳುತ್ತೆ? ತಾಯಿ ಬೇಕು ಅಂತ ಅಳುತ್ತೆ. ಹೌದಾ? ಒಂದನೇದು. ಎರಡನೇದು, ಅಳೋ ಉದ್ದೇಶ ಏನು ಅಂದರೆ ಮಗುವಿನ ಆರೋಗ್ಯ, ಉಸಿರಾಟ ಚೆನ್ನಾಗಿದೆಯಾ ಅಂತ ಆ ಶಬ್ದದಲ್ಲಿ ಗೊತ್ತಾಗತ್ತೆ. ಹೌದಾ? ವೈಜ್ಞಾನಿಕವಾಗಿ. ಅದಕ್ಕೋಸ್ಕರವಾಗಿ ಬೇರೆಯವರು ಜ್ಯೋತಿಷ್ಯ ಹೇಳ್ತಕ್ಕಂಥದ್ದು, ಈ ಗುರುಗಳು ಹೇಳ್ತಾ ಇರ್ತಕ್ಕಂಥ ಜ್ಯೋತಿಷ್ಯ ಯಾವುದು ಅನ್ನೋರಿಗೆ ಇದಕ್ಕೆ ಉತ್ತರ. ಇವ್ರೇನೋ ಬೇರೆ ಲೈನಲ್ಲಿ ಹೇಳ್ತಾವ್ರಲ್ಲ, ಇವ್ರದ್ದೇನೋ ಬೇರೆ ಬೇರೆ ಹೇಳ್ತಾರಲ್ಲ, ಬೇರೆಯವ್ರು ಯಾರಿಗೂ ಹೇಳ್ತಾ ಇಲ್ಲವಲ್ಲ ಅನ್ನೋರು ಸಾಕಷ್ಟು ಜನಕ್ಕಿದೆ. ಇದಕ್ಕೇನು ಹೇಳ್ತೀವಿ ಅಂದರೆ, ವೈಜ್ಞಾನಿಕವಾಗಿ ಹೇಳುವಂಥ ಜ್ಯೋತಿಷ್ಯ ಶಾಸ್ತ್ರ ನಮ್ಮ ದೇಶದಲ್ಲಿ ಇನ್ನೂ ಯಾರೂ ಹುಟ್ಟಿಲ್ಲ. ಇದು ನಮ್ಮದು ವೈಜ್ಞಾನಿಕವಾಗಿರ್ತಕ್ಕಂತಹ ಜ್ಯೋತಿಷ್ಯ ಶಾಸ್ತ್ರ ಆಗಿದೆ. ಇನ್ನೊಮ್ಮೆ ಹೇಳ್ತೀನಿ, ವೈಜ್ಞಾನಿಕವಾಗಿರುವಂಥ ಜ್ಯೋತಿಷ್ಯ ಶಾಸ್ತ್ರ ಹೇಳುವವರು ನಮ್ಮ ದೇಶದಲ್ಲಿ ಇಲ್ಲ. ಆ ಕಾರಣದಿಂದಾಗಿ ಈ ಶಾಸ್ತ್ರ ಹೇಳ್ತಾ ಇರೋದು ಬೇರೆ ಹೇಳ್ತಾವ್ರೆ ಅಂತ ಎಷ್ಟೋ ಜನಕ್ಕೆ ತಬ್ಬಿಬ್ಬಾಗ್ತಾ ಇದೆ. ಏನು ಹೇಳ್ತೀಯಮ್ಮ? ಈಗ ಅವಾಗಿಂದ ಗ್ರಹಗಳನ್ನ ಹೇಳ್ಕೊಂಡೇ ಬಂದಿದ್ದೀರಾ, ಈಗಲೂ ಅದನ್ನೇ ಹೇಳ್ತಾ ಇದ್ದೀರಾ. ಆದರೆ ಅವಾಗ ಕಟ್ತಿದ್ದದ್ದು ಹೆಂಚಿನ ಮನೆ, ಅವಾಗ ಸಾಕ್ತಾ ಇದ್ದಿದ್ದು ಹಸು, ಈಗ ಸಾಕ್ತಾ ಇರೋದು, ಪ್ರೀತಿಸ್ತಾ ಇರೋದು ನಾಯಿಯನ್ನು, ಈಗ ಕಟ್ತಿರೋದು ಬಿಲ್ಡಿಂಗ್ನ. ಅವಾಗ ಹಾಕ್ಕೋತಿದ್ರು ಪಂಚೆ, ಈಗ ಹಾಕ್ಕೋತಿರೋ ಪ್ಯಾಂಟು. ಅವಾಗ ತಿಂತಿದ್ರು ಮುದ್ದೆ, ಈಗ ತಿಂತಿರೋ ಪಿಜ್ಜಾ ಬರ್ಗರು. ಈಗ ನೀವು ಅದೇ ಗ್ರಹಗಳನ್ನ ಹೇಳಿದ್ರೆ ಎಲ್ಲಿಂದ ಉದ್ಧಾರ ಆಗ್ತಾರೆ ಈ ಪ್ರಪಂಚ ಅಂತ ಹೇಳೋ ಮಹಾನೀಯರು ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಪಿಜ್ಜಾ ಬರ್ಗರ್ ತಿನ್ನುವಂತಹ ಸಮಯದಲ್ಲಿ ಇದ್ದೀವಿ ಅಂದರೆ ನೀವು ಗ್ರಹಗಳನ್ನ ಹಿಡ್ಕೊಂಡು ಜ್ಯೋತಿಷ್ಯ ಹೇಳಿದ್ರೆ ಪ್ರಪಂಚ ಎಷ್ಟರ ಮಟ್ಟಿಗೆ ಸರಿ ಹೋಗುತ್ತೆ ಅಂತಹ ಜ್ಯೋತಿಷಿಗಳು ದಯವಿಟ್ಟು ಅರ್ಥ ಮಾಡಿಕೊಂಡ್ರೆ ಭಾರಿ ಒಳ್ಳೆಯದು. ನಾನು ಮಾತ್ರ ಕಲ್ತಿದ್ದೀನಿ, ಬೇರೆಯವ್ರಿಗೆ ಗೊತ್ತಿಲ್ಲ ಅಂತಲ್ಲ. ವೈಜ್ಞಾನಿಕವಾಗಿ ಹೇಳೋಕ್ಕೆ ತಾಕತ್ತಿದೆಯಾ? ಕಲ್ತಿದ್ದೀರಾ? ಕಲಿಯೋಕ್ಕಾಗತ್ತಾ? ಅಪ್ರಾಣೆ ಆಗಲ್ಲ. ಇನ್ನೊಂದು ಜನ್ಮ ಎತ್ತು ಬಂದರೂ ಆಗಲ್ಲ. ಯಾಕೆ ಅಂದರೆ ಏನಿದೆಯೋ ಅದನ್ನು ಪ್ರಿಂಟು, ಅದನ್ನು ಓದ್ಕೊಳ್ಳೋದು, ಮುಂದೆ ಕೇಳೋದು ಅಷ್ಟೇ. ಅದಕ್ಕಾಗಿ ಜ್ಯೋತಿಷ್ಯಕ್ಕೆ ಪವಿತ್ರವಾಗಿರ್ತಕ್ಕಂಥ ಯಾವುದೇ ಒಂದು ಗ್ರಂಥಗಳಿಗೆ ಇವತ್ತು ನಾವು ಎಷ್ಟು ಹೋಗ್ಬಿಟ್ಟಿದ್ದೀವಿ ಅಂತಂದರೆ ತುಂಬ ಅದನ್ನು ಅಧೋಗತಿಗೆ ತೊಗೊಂಡೋಗ್ತಾ ಇದ್ದೀವಿ. ಯಾವುದು? ನಮ್ಮ ಕೆಟ್ಟ ಅಭ್ಯಾಸಗಳಿಂದ. ನಾವು ಮಾಡುವ ಸಂಪಾದನೆಗೋಸ್ಕರವಾಗಿ ಆ ಪವಿತ್ರವಾದ ಗ್ರಂಥಗಳನ್ನು, ಪವಿತ್ರವಾದ ಪಂಚಾಂಗವನ್ನು, ಪವಿತ್ರವಾದ ಜ್ಯೋತಿಷ್ಯವನ್ನು ಅವಹೇಳನವಾಗಿ ಬಳಸಿ ಅಧೋಗತಿಗೆ ಜನಗಳನ್ನ ತಗೊಂಡೋಗಿ ಅದರ ಶಾಪ ತಟ್ಟಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ಅಂತ ಪ್ರತಿಯೊಬ್ಬರು ತಿಳ್ಕೋಬೇಕು. ಹೇಳೋವಂಥವ್ರು ನಾವು ಎಷ್ಟು ಮಟ್ಟಕ್ಕೆ ಈ ಸತ್ಯವನ್ನು ಅರ್ಥ ಮಾಡ್ಕೊಂಡಿದ್ದೀವಿ, ಜನಗಳನ್ನು ಯಾವ ರೀತಿ ಪರಿವರ್ತನೆ ಮಾಡೋದಕ್ಕೆ ನಮ್ಮಲ್ಲಿ ಏನು ಶಕ್ತಿ ಭಗವಂತ ಕೊಟ್ಟಿದ್ದಾನೆ ಅದನ್ನು ಅರ್ಥ ಮಾಡಿಕೊಂಡು ದಯವಿಟ್ಟು ಜ್ಯೋತಿಷಿಗಳಾಗಿದ್ದರೆ ಅದು ಸಾಧ್ಯನೇ ಇಲ್ಲ. ಯಾಕೆ ಅಂದರೆ ನಾನು ಬೇಕಾದಷ್ಟು ನೋಡ್ತಾನೇ ಇರ್ತೀನಿ, ಸಾಧ್ಯ ಆಗಿಲ್ಲವಲ್ಲ ಅಂತ ನಾನು ಒಂದು ಕೊರತೆಯಲ್ಲೇ ಇದ್ದೀನಿ. ಯಾವತ್ತೂ ನಮ್ಮ ದೇಶವನ್ನು ಸುಭಿಕ್ಷವಾಗಿ, ಧರ್ಮವಾಗಿ, ಸತ್ಯವಾಗಿ ಕರ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೋ ಅಂತ ಪ್ರತಿಯೊಬ್ಬರಲ್ಲೂ ಬರಬೇಕು ಅಂತಕ್ಕಂತಹ ಒಂದು ಎಲ್ಲರಲ್ಲೂ ಬರಬೇಕಿದು. ಏನೋ ಅವ್ರು ಹೇಳ್ತಾರೆ ನಾವು ಕೇಳ್ಕೊಂಡು ನಾಳೆ ಬೆಳಗ್ಗೆ ಮಾಮೂಲಿ ನಮ್ಮದು ಅಂತ ದಯವಿಟ್ಟು ಯಾರೂ ಮನಸ್ಸನ್ನು ಹಿಂದಕ್ಕೆ ಹಾಕೋಬೇಡಿ. ಮಲಗ್ತಕ್ಕಂಥ ತಲೆದಿಂಬನ ವಿಚಾರ ಹೇಳಿದ್ರೆ ಎಷ್ಟು ಜನಕ್ಕಿದು ಅನಿಸುತ್ತೋ ಗೊತ್ತಿಲ್ಲ. ಪೂಜೆ ಮಾಡೋದು ನೋಡಿದ್ದೀನಿ, ಮಂತ್ರಾಲಯಕ್ಕೆ ಕಳ್ಸೋದು ನೋಡಿದ್ದೀನಿ, ಕಾಶಿಗೆ ಕಳ್ಸೋದು ನೋಡಿದ್ದೀನಿ. ಇವರೇನು ತಲೆದಿಂಬನ ಕಥೆ ಹೇಳ್ತಾವ್ರೆ ಅಂತ ಅನ್ಕೋಬಾರ್ದು ಅಂತ ಬಿಚ್ಚಿ ಮಾತಾಡಿದ್ದೀನಿ. ತಲೆದಿಂಬು ಒಂದೇ ಅಲ್ಲ, ನೀವು ಮಲಕ್ಕೊಳ್ಳುವಾಗ ಹಾಕೋ ಕಾಲು ಹಾಕ್ತಿರಲ್ಲ, ಈ ಕತೆ ಹೇಳಿದ್ರೆ ತುಂಬ ಕಷ್ಟ, ಸಮಯ ಅಭಾವ ಇದೆ, ಹೇಳಲಿಕ್ಕಾಗಲ್ಲ. ನೀವು ಮಲಗುವಾಗ ಕಾಲನ್ನು ಯಾವ ರೀತಿ ಹಾಕ್ಕೋಬೇಕು ಅಂತಕ್ಕಂಥದ್ದಲ್ಲ, ಆ ಕಾಲು ಅದೇ ರಿಪೇರಿ ಮಾಡ್ಕೊಳತ್ತೆ. ನೀವು ಮಲ್ಕೊಂಡಾಗ ಅದು ನಿಮ್ಮ ದೇಹದ ಭಂಗಿಯನ್ನು ಎಷ್ಟರ ಮಟ್ಟಕ್ಕೆ ಕೆಡಿಸುತ್ತೆ ಅಂತ ನಿಮ್ಗೆ ಗೊತ್ತಿಲ್ಲ. ಆ ಕಾರಣದಿಂದಾಗಿ ವೈಜ್ಞಾನಿಕವಾದ ಸತ್ಯವನ್ನು ನಾವು ಅರ್ಥ ಮಾಡ್ಕೋಬೇಕು. ಕಣ್ಣು ಬಿಟ್ಟರೆ ಏನು, ಕೂತ್ಕೊಂಡ್ರೆ ಏನು, ನಿಂತ್ಕೊಂಡ್ರೆ ಏನು, ಆ ವ್ಯಕ್ತಿಯಲ್ಲಿ ಏನು ತಪ್ಪಾಗಿದೆ ಇದನ್ನು ಗ್ರಹಿಸ್ತಕ್ಕಂಥದ್ದೇ ವೈಜ್ಞಾನಿಕ. ಶಾಸ್ತ್ರ ಹೇಳಿ ಗ್ರಹಗಳನ್ನು ಹಿಡಿದು ಹೇಳ್ತಕ್ಕಂಥದ್ದು ಇದೆಯಲ್ಲ, ಇದು ನಿಜಕ್ಕೂ ಯಾವ ಕಾರಣಕ್ಕೂ ತುಂಬ ನಾವು ಮಾಡ್ತಾ ಇರ್ತಕ್ಕಂಥ ಅನಾಚಾರ. ಇದು ಪಕ್ಕಾ ಸುಳ್ಳಿನ ಕಂತೆ ಅಂತ ನಾನು ಯಾರಿಗೂ ಹೇಳ್ತಾ ಇಲ್ಲ, ನಿಮ್ಮ ವೈಯಕ್ತಿಕವಾದ ವಿಚಾರ. ಆದರೂ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಸರಿ ಗುರುಜಿ, ಯಾರೂ ತಿಳಿಯದ ಹಲವಾರು ವಿಚಾರವನ್ನು ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಜಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮನ್ನು ಆಳ್ತಾ ಇರೋದು ನಾವು ಮಲಗಲು ಬಳಕೆ ಮಾಡುವಂತಹ ತಲೆದಿಂಬು. ಹಾಗಾಗಿ ನಮ್ಮ ಅಭ್ಯಾಸ, ಮಲಗುವ ಭಂಗಿ ಸರಿಯಾಗಿದ್ದಲ್ಲಿ ನಾವು ಆರೋಗ್ಯವಂತರಾಗಿರ್ತೀವಿ ಅಂತ ಹೇಳಿ ಗುರುಜಿ ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532,
ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9148639933, 8618915231, 9513393251, 91082588834.